ಓಂ ಶಾಂತಿ. ನಮ್ಮ ಎಲ್ಲ ಪ್ರೇಕ್ಷಕರಿಗೆ ಹೃದಯಪೂರ್ವಕವಾಗಿ ಸ್ವಾಗತ. ಇದು ನಮ್ಮ ಪಾಲಿಗೆ ಒಂದು ವಿಶೇಷ ಮತ್ತು ಸ್ಮರಣೀಯ ಕ್ಷಣ. ಕಾರಣ ನಮ್ಮ ಜೊತೆಗೆ ಇದ್ದು ಮಾತನಾಡಲು ಬಂದಿದ್ದಾರೆ ಕರ್ನಾಟಕದ ಗೌರವಾನ್ವಿತ ಪತ್ರಕರ್ತರು, ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ನ ಸ್ಥಾಪಕರಾದ ಶಿವಶರಣಪ್ಪ ವಾಲಿಜಿಯವರು. ಅವರು ಜೀವನದಲ್ಲಿ ಪಡೆದ ಅನುಭವಗಳು, ಎದುರಿಸಿದ ಸವಾಲುಗಳು ಮತ್ತು ಆಂತರಿಕ ಶಕ್ತಿಯ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಅವರನ್ನು ನಮ್ಮ ಸ್ಟುಡಿಯೋಗೆ ಸ್ವಾಗತ ಮಾಡಿಕೊಳ್ಳೋಣ. ನಮಸ್ಕಾರ ಅನ್ನೋರೆ. ಓಂ ಶಾಂತಿ. ನನ್ನ ಮೊಟ್ಟ ಮೊದಲನೇ ಪ್ರಶ್ನೆ ಅಂದರೆ ಇದೆ ಅನ್ನೋರೆ, ನೀವು ಒಂದು ಚಿಕ್ಕವರಿದ್ದಾಗಿಂದ ಬಾಲ್ಯದಿಂದ ಇಲ್ಲಿವರೆಗೂ ಬಂದ್ರಿ. ಆ ಒಂದು ಚಾಲೆಂಜಸ್ ಏನಿತ್ತು, ಅಥವಾ ನೀವು ಮೊದಲೇ ನ್ಯೂಸ್ ಚಾನಲ್ ಮಾಡಬೇಕು, ದಿನಪತ್ರಿಕೆ ಮಾಡಬೇಕು, ಯಾಕಂದರೆ ಬೀದರ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿಮ್ಮದು ಮೊದಲನೇ ನ್ಯೂಸ್ ಪೇಪರ್. ಸೊ ಅದೆಲ್ಲ ಅಂದರೆ ಈಗ ಕೆಲವೊಂದು ಸತಿ ಹೇಳ್ತಾರೆ ಬೆಳೆಯುವ ಸಿರಿಗೆ ಮೊಳಕೆಯಲ್ಲಿ ಅಂತ ಹೇಳಿ. ಸೊ ಅದೆಲ್ಲ ಮೊದಲೇ ಕನಸು ಕಂಡಿದ್ರಾ ಹೇಗೆ ಅಂತ ಹೇಳಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರೆ. ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಪತ್ರಿಕೆ ಒಂದು ಇರಲಿಲ್ಲ. ನಾವು ಕನ್ನಡ ಬಗ್ಗೆ ಹೋರಾಟ ಅದು ಮಾಡ್ತಾ ಇರ್ತಿದ್ವಿ, ಆದರೆ ಪತ್ರಿಕೆ ಇಲ್ಲ. ಉರ್ದು ಪತ್ರಿಕೆ ಇದ್ದು, ಹಿಂದಿ ಪತ್ರಿಕೆ ಇತ್ತು, ಕನ್ನಡ ಪತ್ರಿಕೆ ಇರಲಿಲ್ಲ. ನಮ್ಮ ಹತ್ತಿರ ಒಬ್ಬರು ಸತ್ತಾರ್ ಅದೀಬ್ ಅಂಥೇಳಿ ಒಬ್ಬರು ಸೀನಿಯರ್ ಜರ್ನಲಿಸ್ಟ್, ಉರ್ದು ಪೇಪರ್ಸ್, ಅವರು ನಾವೆಲ್ಲ ಕೂತ್ಕೊಂಡು ಹೀಗೆ ಚರ್ಚೆ ಮಾಡ್ತಾ ಇದ್ದಾಗ ಅವರು ಸಹಜ ನಾವು ಕನ್ನಡದ ಬಗ್ಗೆ ಮಾತಾಡಿದಾಗ ಅವ್ರು ಸ್ವಲ್ಪ ಒರಟಾಗಿ ಒಂದು ಮಾತಾಡಿದ್ರು, ಯಾ ಪರ್ ಕಿಸ್ಕೆ ಗಾಣ್ ಮೇ ದಮ್ ಹೈ ಜೋ ಕನ್ನಡ ಪೇಪರ್ ನಿಕಾಲ್ತೆ ಅಂತ. ಅದು ನಿಜವಾಗಿ ನೋಡಿದ್ರೆ ಅದು ಕಪಾಳಕ್ಕೆ ಬಡಿಯೋಂಗಿತ್ತದು, ಆದರೆ ಅವ್ರು ಹೇಳೋದರಲ್ಲಿ ಸತ್ಯ ಇತ್ತು. ಯಾಕಂದ್ರೆ ಇವತ್ತಿನವರೆಗೆ ಕರ್ನಾಟಕದಲ್ಲಿದೆ, ಮಿನಿಸ್ಟರ್ಸ್ ಇದ್ದಾರೆ, MLA ಇದ್ದಾರೆ, ಕನ್ನಡ ಪತ್ರಿಕೆ ಇಲ್ಲ. ಅದಕ್ಕೆ ಅವನು ಹೇಳೋದು ಹೊರಟಾಗಿದ್ದರೂ ಸಹಿತ ಹೇಳೋದ್ರಲ್ಲಿ ಸತ್ಯತೆ ಇತ್ತು. ಅದಕ್ಕೆ ನಾನು ಚಾಲೆಂಜ್ ನಂಗೆ ತಗೊಂಡೆ, ಏನು ಮಾಡಬೇಕು. ಆಮೇಲೆ ನಿಮ್ಗೆ ಆಶ್ಚರ್ಯ ಅಂತಂದರೆ, ಈ ಪತ್ರಿಕೆ ತೆಗೆಯೋ ಮೊದಲು ನಾನು ಎಂದೂ ಕನ್ನಡದಲ್ಲಿ ಮಾತಾಡಿದವನಲ್ಲ. ಯಾವಾಗಲೂ ಮರಾಠಿ ಇಲ್ದಿರ ಹಿಂದಿ ಹಿಂಗೆ ಮಾತಾಡ್ತಿದ್ವಿ. ಅಲ್ಲಿಂದು ವಾತಾವರಣ ಅದು ಇತ್ತು. ಪತ್ರಿಕೆ ತೆಗೆಯೋದು ಚಾಲೆಂಜ್ ಇತ್ತು. ಬೇರೆಯವ್ರ ಕಡೆಯಿಂದ ತೆಗೆಸಿ ಪತ್ರಿಕೆ ತೆಗೆದ್ರೆ ಅಲ್ಲ. ಏನು ಮಾಡಬೇಕಂದ್ರೆ 3 ವರ್ಷ ಪ್ರಯತ್ನ ಮಾಡಿದೆ. ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ 3 ದಿವಸಕ್ಕೆ ಬರ್ತಿತ್ತು ನಮ್ಮ ಹತ್ತಿರ. 2ನೇ ದಿವಸನೂ ಬರ್ತಿಲ್ಲ, 3ನೇ ದಿವಸಕ್ಕೆ ಬರ್ತಿತ್ತು. ಅದರ ಎಡಿಟೋರಿಯಲ್ ಹೆಂಗೆ ಬರೀತಾರೆ, ಬರೇ ಓದೋದಲ್ಲ, ಒಂದು ಕಾಗದ ತೊಗೊಂಡು ಅದ್ರ ಮೇಲೆ ಇದ್ದಿದ್ದಂಗೆ ಸಣ್ಣ ಮಕ್ಕಳು ಹೆಂಗೆ ಗೀಸ್ತಾರೆ ಆ ರೀತಿ ನಾನು 3 ವರ್ಷ ಪ್ರಯತ್ನ ಮಾಡಿದೆ. ಆಮೇಲೆ ನಾನು ಸ್ವಲ್ಪ ಧೈರ್ಯ ಬಂತು, ನಾನು ಕನ್ನಡ ಪತ್ರಿಕೆ ತೆಗಿತೀನಿ ಅಂತ. ಆ ಪೀರಿಯಡ್ನಲ್ಲೇ ಇದು ಮಾಡೋಕ್ಕಿಂತ ಮೊದಲು ಅಲ್ಲಿ ಆಲ್ಗೂರ್ ಅಂತ ಹೇಳಿ ಒಬ್ಬರು ಪ್ರೊಫೆಸರ್ ಇದ್ದರು ಕನ್ನಡದ್ದು. ಅವ್ರಿಗೆ ನಾನು ಒಂದು ಇನ್ಲ್ಯಾಂಡ್ ಲೆಟರ್ ಬರೆದೆ. ಅವಾಗ ಇನ್ಲ್ಯಾಂಡ್ ಲೆಟರ್ ಅಂತ ಇರ್ತಿತ್ತು, ಒಳಗೆ ಬರೆದು ಅದೇ ಮಡಿಸಿ ಕಳಿಸ್ತಿದ್ದೆವು. ಆ ಬರೆದು ಕಳಿಸಿದಾಗ ನಾ ಕನ್ನಡ ಪತ್ರಿಕೆ ತೆಗಿಬೇಕಂತೀನಿ, ನೀವು ಕನ್ನಡ ಪ್ರೊಫೆಸರು ಇದು ಮಾಡಬೇಕು. ಅದರಲ್ಲಿ 30 ಕರೆಕ್ಷನ್ ಹಾಕಿ ಮೊಟ್ಟ ಮೊದಲು ಕನ್ನಡ ಬರೆಯೋದು ಕಲಿ, ಆಮೇಲೆ ಪತ್ರಿಕೆ ತೆಗಿ ಅಂತೇಳಿ ವಾಪಸ್ ಕಳಿಸಿದ್ರು. ಆಮೇಲೆ ನಾನು ಅದು ಪ್ರಾರಂಭ ಮಾಡಿ ಮತ್ತೆ ಪುನಃ ಬರೆದೆ. ಅವಾಗಂದ್ರು, ಈಗ ನೀನು ಕನ್ನಡ ಪತ್ರಿಕೆ ತೆಗಿ ಅಂತೇಳಿ. ಈ ರೀತಿಯಿಂದ ಒಂದು ಚಾಲೆಂಜ್ ಆಗಿ ನಮ್ಮ ಮನೆ ತಂದು ಯಾರೂ ಪತ್ರಿಕೆ ಇರಲಿಲ್ಲ, ಯಾರು ಒಬ್ರು ಇದರಲ್ಲಿ ಯಾವುದೇ ಸಾಹಿತ್ಯ ಫೀಲ್ಡಲ್ಲಿ ಇದ್ದಿಲ್ಲ. ಮೊಟ್ಟ ಮೊದಲನೇ ಸಲ ನಾನು ಅದು ಒಂದು ಚಾಲೆಂಜ್. ಕನ್ನಡ ಪತ್ರಿಕೆ ಕರ್ನಾಟಕದಲ್ಲಿ ನಡೆದಿಲ್ಲ ಅಂತಾರೆ. ಆಮೇಲೆ ಒಂದು ಸಣ್ಣ ಪತ್ರಿಕೆ ಪ್ರಾರಂಭ ಮಾಡಿದೆ ಅಂದರು. ಇದು ಬಸವಣ್ಣ ನಡೆದಿದ್ದು ಭೂಮಿ, ಕಲ್ಯಾಣ ಕರ್ನಾಟಕ. ಇಲ್ಲಿ ಕನ್ನಡ ಕಣಕಣದಲ್ಲಿ ತುಂಬಿದ. ಇಲ್ಲಿ ತೆಗೆದು ಸ್ಟಾರ್ಟ್ ಮಾಡೋದು ದೊಡ್ಡ ಪತ್ರಿಕೆಯಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ. ಅಂದರೆ ಅವರು ಅಂದಿದ್ದು ನೀವು ಪ್ರೇರಣೆ ಆಗಿ ತಗೊಂಡು ನೀವೇ ಒಂದು ಚಾಲೆಂಜ್ ಮಾಡ್ಕೊಂಡು ಕನ್ನಡ ಕಲಿತು ಆಮೇಲೆ ಶುರು ಮಾಡಿದ್ದು ಅಂತ ಹೇಳಿ. ಮತ್ತೆ ನಾನು ಕೇಳ್ಪಟ್ಟೆ ನೀವು ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಅಂತ ಹೇಳಿ. ಆ 1-2 ಇನ್ಸಿಡೆಂಟ್ ಹಂಚ್ಕೋಬೋದಾ? ಯಾವುದು? ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅಥವಾ ಆ ಟೈಮಲ್ಲಿ ನೀವು ಹೆಂಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿ ಸ್ವಾತಂತ್ರ್ಯದಲ್ಲಿ? ಹೆಲ್ಪ್ ಮಾಡಿದಂತಂದ್ರೆ, ನಾನು ಅವಾಗ 15 ವರ್ಷದವನು. ಆ ಹೊತ್ತಿಗೆ ನಾವು ಹೆಲ್ಪ್ ಬಂದ್ರೆ ಏನು ಹೋಗಿ ಫೈಟ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಆದರೆ ಅವಾಗೊಂದು ಇದು ಇತ್ತು, ಯಾರಾದ್ರು ಇಲ್ಲಿಂದ ಒಂದು ಚೀಟಿ ಮತ್ತೊಬ್ರಿಗೆ ಒಯ್ದು ಮುಟ್ಸೋದು, ಇದು ಮಾಡೋದು ಸಹಿತ ಅವರು ಸ್ವತಂತ್ರ ಹೋರಾಟಗಾರರಲ್ಲೇ ಬರ್ತಿದ್ರು. ಮುಂದೆ ನಾನು
ಅಲ್ಲಿ ಬಂದಾಗ ಅಟ್ರಗ ಟೋಳಿ ಹಲ್ಗರ ಟೋಳಿ ಅಂತ ಹೇಳಿ ಗುಂಪಾಗಿ ಬರ್ತಿರು. ಅವ್ರು ಬಂದು ಕದ್ದು ಎಲ್ಲೋ ಕೂತ್ಕೊಂಡಿರ್ತಿರು. ಅದಕ್ಕೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಬೇಕಾಗ್ತಿತ್ತು. ಬಹಿರಂಗವಾಗಿ ಊಟ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಇವತ್ತು ಇಲ್ಲಿದ್ರೆ ಮತ್ತೊಂದು ದಿವಸ ಮತ್ತೊಂದ್ ಕಡೆ ಇರ್ತಿದ್ರು. ಅದಕ್ಕೆ ಅವತ್ತು ಒಯ್ದು ಅವರಿಗೆ ಅನ್ನ ಅದು ಕೊಟ್ಟ ಮೇಲೆ ಅವ್ರು ಹೇಳ್ತಿದ್ರು ನಾಳೆ ಎಲ್ಲಿ ಇರ್ತಾರೆ ಅಂತ. ಅಲ್ಲಿ ಒಯ್ದು ಮತ್ತೆ ಮುಟ್ಟಿಸ್ಬೇಕು. ಈ ರೀತಿಯಿಂದ ಮಾಡಿ ಅವರಿಗೆ ಇದು ಮಾಡ್ಬೇಕಾಗ್ತಿತ್ತು. ಇನ್ನು ಮಾಧ್ಯಮ ನಾವು ನೋಡ್ಬೇಕಾದ್ರೆ ಅದರಲ್ಲಿ ತುಂಬಾ ಸೆನ್ಸೇಷನಲಿಸಮ್ ಇದೆ, ನೆಗೆಟಿವಿಟಿ ಇದೆ. ಈ ಟೈಮಲ್ಲಿ ನಾವು ಒಂದು ಮೌಲ್ಯ ಆಧಾರಿತ ಸಮಾಜ, ಈ ಒಂದು ಇದಕ್ಕೆ ಅದು ಹೆಂಗ್ ಕಾರಣ ಆಗತ್ತೆ, ಅಥವಾ ಮೌಲ್ಯ ಆಧಾರಿತ ಸಮಾಜ ನಾವು ಮಾಧ್ಯಮದ ಮೂಲಕ ಹೆಂಗ್ ಒಂದು ಸ್ಥಾಪನೆ ಮಾಡೋದು ಅಂತ ಹೇಳಿ? ಹಾ, ಒಂದು ಇದು ದೊಡ್ಡ ಪ್ರಶ್ನೆ. ಮೌಲ್ಯಾಧಾರಿತ ಪತ್ರಿಕೆ ಒಂದೇ ಅಲ್ಲ. ಇವತ್ತು ಯಾವುದೇ ಕ್ಷೇತ್ರ ಮೌಲ್ಯಾಧಾರಿತ ಇಲ್ಲ. ನ್ಯಾಯಾಲಯ ಹಿಡ್ಕೊಂಡು, ಎಕ್ಸಿಕ್ಯೂಟಿವ್ ಹಿಡ್ಕೊಂಡು, ಶಾಸಕ ಇದಕ್ಕೆ ಹಿಡ್ಕೊಂಡು ಯಾವುದು ಮೌಲ್ಯ ಆಧಾರಿತ ಇಲ್ಲ. ಆದ್ರೆ ಮೌಲ್ಯ ಆಧಾರಿತ ಕೇವಲ ಭಾಷಣದಿಂದಾಗ್ಲಿ ಕಾನೂನಿಂದಾಗ್ಲಿ ಬರೋದಿಲ್ಲ. ಮೌಲ್ಯ ಆಧಾರಿತ ಬರ್ಬೇಕಾದ್ರೆ ಅದಕ್ಕೆ ಪರಮಾತ್ಮನ ಪ್ರೇರಣೆ ಬೇಕು. ಅದಿಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ. ಎಷ್ಟು ಜನ ಹೇಳ್ತಾರೆ MA ಜರ್ನಲಿಸಮ್ ಸರ್ಟಿಫಿಕೇಟ್ ಸಿಗ್ತದೆ. ಜರ್ನಲಿಸಮ್ದು ಆಳ ಅವ್ರಿಗೆ ಗೊತ್ತಾಗೋದಿಲ್ಲ. ಜರ್ನಲಿಸಮ್ ಅಂದ್ರೆ ಇಲ್ಲಿ ನೀವೊಂದು ಸಮಾಚಾರ ಕೊಟ್ರಿ, ನಾನು ಅದನ್ನ ಬರ್ದೆ ಮತ್ತೊಂದು ಕಡೆ ಕಳಿಸ್ಕೊಟ್ಟೆ, ಇಟ್ ಇಸ್ ನಾಟ್ ಎ ಜರ್ನಲಿಸಮ್. ಇದು ಪೋಸ್ಟ್ ಮೆನ್ ಕೆಲಸ. ಒಂದು ಸುದ್ದಿ ಬಂತು, ಈ ಕಡೆ ಬರ್ದೆ, ಆ ಕಡೆ ಕೊಟ್ಟೆ. ಪೋಸ್ಟ್ ಮೆನ್ಗೂ ಜರ್ನಲಿಸಮ್ಗೂ ಬಹಳ ವ್ಯತ್ಯಾಸ. ಜರ್ನಲಿಸ್ಟ್ ಅಂದ್ರೆ ಸಮಾಜದ ಆಳಕ್ಕೆ ಟಚ್ ಆಗಿದ್ದಾವಿರ್ಬೇಕು. ಅವನಿಗೆ ಕಷ್ಟ ಏನು ಗೊತ್ತಿರಬೇಕು. ಬಡವನ ಕಷ್ಟ ಏನು, ಲೇಬರ್ ಕಷ್ಟ ಏನು, ಮಾಲಕನ ಕಷ್ಟ ಏನು, ರೈತನ ಕಷ್ಟ ಏನು, ಶಿಕ್ಷಕನ ಕಷ್ಟ ಏನು, ಸರ್ಕಾರಿ ನೌಕರರ ಕಷ್ಟ ಏನು, ಬಡವರ ಕಷ್ಟ ಏನು, ಶ್ರೀಮಂತರ ಕಷ್ಟ ಏನು, ಇದನ್ನ ಸಮಾಜದಲ್ಲಿ ಎಲ್ಲಾ ಕಡೆ ತಿರುಗಾಡಿ ಟಚ್ ಮಾಡಿ ನೋಡ್ಕೊಂಡವಿರ್ಬೇಕು. ಆಮೇಲೆ ಇದನ್ನ ಬರ್ಬೇಕಾದ್ರೆ ಅವನಿಗೆ ಪರಮಾತ್ಮನ ಪ್ರೇರಣೆ ಬೇಕು. ನಾನು ಮನುಷ್ಯನೇ ಅಲ್ಲ, ಇದೇ ನಮ್ಮ ಬಾಬಾ ಹೇಳ್ತಾರೆ, ಅದು ತುಂಬಾ ಒಳ್ಳೇದಿದೆ. ನಾನು ಆತ್ಮ ಇದ್ದೀನಿ, ಇದು ಕೇವಲ ನನ್ನ ರಥ, ನಾನು ಈ ಸಮಾಜದ ಕೆಲಸಕ್ಕಾಗಿ ಯೂಸ್ ಮಾಡಬೇಕು, ಇದು ಅವನ ತಲೆಯಲ್ಲಿ ಬರಬೇಕು. ಏನಾಗಿದೆ ಎಂದು ಪತ್ರಕರ್ತರಂದ್ರೆ ನಾವು ಶ್ರೇಷ್ಠರು, ನಮ್ಗೆಲ್ಲರೂ ಹೆದರ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಪತ್ರಕರ್ತರಿಗೆ ಯಾರು ಹೆದರೋದಿಲ್ಲ. ಮುಖ್ಯ ಹೇಳ್ಬೇಕಾದ್ರೆ ಪತ್ರಕರ್ತರಿಗೆ ಯಾವುದೇ ರೀತಿ ರೆಕಗ್ನೈಸ್ ಇಲ್ಲ. ಇದು ನಾನು ಓಪನ್ಲಿ ಹೇಳ್ತೀನಿ. ಅವ್ರಿಗೇನು ಇಲ್ಲ. ಫೋರ್ತ್ ಪಿಲ್ಲರ್ ಅಂತಾರೆ. ಸಂವಿಧಾನಿಕವಾಗಿ ಯಾವ್ದು ಅದೇ ಆಧಾರ ಇದೆ ಇವರಿಗೆ. ಜುಡಿಷಿಯಲ್ ಇದ್ದಂಗಿದೆಯಾ, ಎಕ್ಸಿಕ್ಯೂಟಿವ್ ಇದ್ದಂಗಿದೆಯಾ, ಲೆಜಿಸ್ಲೇಟಿವ್ ಇದ್ದಂಗಿದೆಯಾ? ಏನೂ ಇಲ್ಲ. ನಾವು ಹೊಲದಲ್ಲಿ ಕೆಲಸ ಮಾಡೋ ಹೊತ್ತಿಗೆ ರೈತ ಆ ಎತ್ತುಗಳಿಗೆ ರಾಜ ಪ್ರಧಾನಿ ಅಂತೇಳಿ ಬೆಂಚ ಪುಡಿಸಿ ಹೊಲ ಉಳುತ್ತಾನೆ. ಆ ರೀತಿ ನಮಗೆ ಸಂತೋಷ ಪಡಿಸ್ಲಿಕ್ಕೆ, ತಮ್ಮ ತಪ್ಪು ಮುಚ್ಕೊಳ್ಳಿಕ್ಕೆ ಪತ್ರಕರ್ತರಿಗೆ ಅವ್ರು ಫೋರ್ತ್ ಪಿಲ್ಲರ್ ಅಂತಾರೆ. ಸಾಮಾನ್ಯ ಒಬ್ಬ ನಾಗರಿಕನಿಗೆ ಇರ್ತಕ್ಕಂಥ ಅಧಿಕಾರ ಅದಕ್ಕೆ ಒಂದು ಎಳ್ಳಷ್ಟು ಪತ್ರಕರ್ತರಿಗಿಲ್ಲ. ಮಾತಾಡೋದು, ಬರೆಯೋದು ಸಾಮಾನ್ಯನೂ ಇದೆ. ಆದರೆ ಅವನ ಕಡೆ ಪ್ರೆಸ್ ಇಲ್ಲ, ಸ್ಟುಡಿಯೋ ಇಲ್ಲ, ಅವನು ಪ್ರಚಾರ ಮಾಡ್ಲಿಕ್ಕಾಗಲ್ಲ. ನಮ್ಮ ಕಡೆ ಪೇಪರ್ ಇದೆ, ಡಿಜಿಟಲ್ ಇದೆ. ನಾವು 1000 ಜನರಿಗೆ, 1,00,000 ಜನರಿಗೆ ಹೇಳ್ತೀವಿ. ವ್ಯತ್ಯಾಸ ಇಷ್ಟೇ. ಎಷ್ಟು ಜನರಿಗೆ ಸಮಾಚಾರ ನಾವು ಮುಟ್ಟಿಸ್ತೀವಿ, ಇದರಲ್ಲಿ ವ್ಯತ್ಯಾಸ ಇದೆ. ಅಧಿಕಾರದಲ್ಲಿ ಸಾಮಾನ್ಯ ಒಬ್ಬ ನಾಗರಿಕನಿಗೂ ಮತ್ತು ಒಬ್ಬ ಪತ್ರಕರ್ತನಿಗೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ಇವ್ರು ತಂತಾನೆ ಎಲ್ಲಿ ತಪ್ಪು ಇಲ್ಲಿ ಅಂದರೆ, ಜನರು ಇವರಿಗೆ ದೊಡ್ಡವರಲ್ಲಿ ಪ್ರಾರಂಭ ಮಾಡಿದ್ರು. ಇವರಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲ. ಎಲ್ಲಿ ಹೋದಲ್ಲಿ ಇವ್ರಿಗೆ ತಿಂಡಿ ಕೊಡೋದು, ಏನಾದರೂ ಗಿಫ್ಟ್ ಕೊಡೋದು, ಇವರು ಮಾಡಿದ್ರು. ಆಮೇಲೆ ಅವರು ಏನಾದರೂ ಹೊಗಳು ಬರೆದ್ರೆ ಹಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಸಂಪೂರ್ಣ ತಪ್ಪಿ ಇವರೇನಾದರೂ ಪತ್ರಕರ್ತರು ಅಂದರೆ ಎಲ್ಲರಿಗೂ ಅಂಜಿಸೋರು. ಪತ್ರಿಕೆ ಹೆದರಿಸುವ ಅಸ್ತ್ರ ಅಲ್ಲ, ಅದು ಸುಧಾರಣೆ ಮಾಡ್ತಕ್ಕಂಥ ಸಾಧನ. ಆದರೆ ಇವತ್ತು ನಿಮಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಬ್ಬ ಕುಡುಕ ಬೀದಿಯಲ್ಲಿ ಅಳ್ಳಾಡ್ಕೊಂಡು ಬರ್ತಾ ಇದ್ದಾಗ ಒಬ್ಬ ಸಜ್ಜನ ಮಹಿಳೆ ಆ ಓಣೆಗಿನ ಬರೋ ಹೊತ್ತಿಗೆ ದಾರಿ ತಪ್ಪಿ ಬೇರೆ ಓಣೆಗಿಂದಾಗ ಹೋಗ್ತಾಳೆ. ಇವ ಕುಡುಕ ಏನು ಅರ್ಥ ಮಾಡ್ತಾನೆ, ಓ ನನಗೆ ಅಂಜಿ ಹೋದಳು ಅವಳು, ನನಗೆ ಹೆದರ್ದಳು, ನಾನು ಹೆದರ್ತೀನಿ, ನಾ ದೊಡ್ಡ ಇಲ್ಲ, ಇಂಥವ್ರ ಮುಖಕ್ಕೆ ಯಾಕೆ ಹತ್ತಬೇಕು ಅಂತ ಹೋಗ್ತಾರೆ. ಅದೇ ರೀತಿ ಪತ್ರಕರ್ತರ ಪರಿಸ್ಥಿತಿ ಇದೆ. ಪತ್ರಕರ್ತರಿಗೆ ಯಾರೂ ಹೆದರ್ದಿಲ್ಲ. ಈ ಕಿರಿಕಿರಿ ಜನರಿಗೆ ಯಾಕೆ ತಗ್ಲಾಕ್ ಹೋಗ್ಬೇಕು? ಯಾಕಂದ್ರೆ ಮುಳ್ಳಿನ ಬೇಲಿ ಮೇಲೆ
ಮಲ್ಮಲ್ ಬಟ್ಟೆ ಹಾಕ್ದಿರಂದರೆ ಎಷ್ಟು ಎಳಿತೀರಿ ಅಷ್ಟು ಬಟ್ಟೆನೇ ಹರಿಯುತ್ತದೆ, ಅದಕ್ಕೇನಾಗೋದಿಲ್ಲ. ಹಾಗೆ ಪತ್ರಕರ್ತರ ಪರಿಸ್ಥಿತಿ. ಆದರೆ ನಾವು ಅದು ಬದಲಾವಣೆ ಆಗಬೇಕು. ನಾವು ಮುಳ್ಳು ಅಲ್ಲ, ಕುಡುಕರಂಗೆ ಹೆದರ್ಸೋರು ಅಲ್ಲ, ಸಮಾಜವನ್ನು ತಿದ್ದುವವರು, ಸಮಾಜಕ್ಕೆ ಸ್ಪಂದನ ಮಾಡೋರು. ಈ ಭಾವನೆ ಎದುವರೆಗೆ ಬರೋದಿಲ್ಲೋ ಅದುವರೆಗೆ ನಾವು ಸಶಕ್ತರಾಗೋದಿಲ್ಲ. ಮೊನ್ನೆ ಒಂದು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಮೌಂಟ್ ಆಬೂದಲ್ಲಿನೂ ಇದು ಇಟ್ಕೊಂಡಿರು, ಸಶಕ್ತ ಪತ್ರಿಕೆಯಿಂದ ಬದಲಾವಣೆ. ಪತ್ರಿಕೆ ಯಾವಾಗಲೂ ಸಶಕ್ತ ಇದೆ, ಪತ್ರಿಕೆಗೆ ಎಂದೂ ಇದಿಲ್ಲ. ಸಶಕ್ತ ಯಾರ ಕೈಯಲ್ಲಿ ಸಿಕ್ಕಿದೆ, ಯಾರು ನಡೆಸ್ತಾ ಇದ್ದಾರೆ, ಅದು ಬಹಳ ಮಹತ್ವದ್ದು. ನಾನು ನಿನ್ನೆ ಹೇಳೋ ಹೊತ್ತಿಗೆ ಒಂದು ಮಾತು ಹೇಳಿದ್ದೆ, ರಾವಣನು ಸಶಕ್ತ ಇದ್ದ, ರಾವಣನಲ್ಲಿ ಶಕ್ತಿ ಇತ್ತು, ರಾಮನ್ಕಿಂತಲೂ ಹೆಚ್ಚಿನ ಶಕ್ತಿ, ರಾಮನ್ಕಿಂತಲೂ ದೊಡ್ಡ ವಿದ್ವಾನ. ಯಾಕಂದ್ರೆ ಭೂಮಿ ಮೇಲೆ ಬಿದ್ದಾಗ ಲಕ್ಷ್ಮಣಿಗೆ ಹೇಳ್ತಾರೆ, ಹೋಗಿ ಅವನ ಕಡೆ ಉಪದೇಶ ತಕೋ, ಅವ್ನು ಬಹಳ ದೊಡ್ಡ ವಿದ್ವಾನ ಅಂತ. ಅಂದ್ರೆ ಅಂತ ವಿದ್ವಾನ ಇದ್ರು ಅವನಿಗೆ ದುಷ್ಟ ಶಕ್ತಿ ಹೆಚ್ಚಿತ್ತು. ಅದರಿಂದ ರಾವಣ ಇವತ್ತ ಒಂದು ಕೆಟ್ಟ ಮನುಷ್ಯ ಅನ್ನಂಗಾಯ್ತು. ಅವನ್ ಕೆಟ್ಟವನಲ್ಲ, ಅವನು ದುಷ್ಟ ಶಕ್ತಿ ಉಪಯೋಗ ಮಾಡ್ದ, ಅದಕ್ಕೆ ಕೆಟ್ಟ ಹೊಂಚ್ಕೊಂಡ. ಶಕ್ತಿ ಅವನ ಕಡೆ ಇತ್ತು, ರಾಮನ ಕಡೆ ಇತ್ತು. ಶಕ್ತಿಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಶಕ್ತಿ ಇಲ್ಲದೆ ಯಾವುದೂ ಆಗಲ್ಲ. ಒಬ್ಬ ಕಳ್ಳ ಆಗಬೇಕಾದ್ರೂ ಶಕ್ತಿ ಬೇಕು, ಒಬ್ಬ ಸಜ್ಜನ ಆಗ್ಬೇಕಾದ್ರೂ ಶಕ್ತಿ ಬೇಕು. ಈಗ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಅದೇ ನೀವೇನು ಹೇಳ್ತಾ ಇದ್ರಿ, ಒಂದೊಂದ್ಸತಿ ನಮಗೆ ಒತ್ತಡ ಬರುತ್ತೆ, ರಾಜಕೀಯವಾಗಿ ಒತ್ತಡ ಬರುತ್ತೆ ಅಥವಾ ಆರ್ಥಿಕವಾಗಿ ಒತ್ತಡ ಬರುತ್ತೆ. ಆವಾಗ ನಿಷ್ಪಕ್ಷವಾಗಿ ಒಂದು ವರದಿಯನ್ನು ಹೆಂಗ್ ಒಪ್ಪಿಸ್ತೀರಿ ಅಂತ ಹೇಳಿ. ಇದ್ರಲ್ಲಿ ಒಂದಿದೆ, ಈ ಒತ್ತಡದ ಕಾಲದಲ್ಲಿ ಪತ್ರಿಕೆ ತೆಗಿಬೇಕಾದ್ರೆ ಒಂದು ಮಾತು ಪತ್ರಿಕೆ ತೆಗೆಯೋರು ನೆನ್ಪಿಡ್ಬೇಕು. ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಸರ್ ಸಲಾಮತ್ತು ಜೂತೆ ಹಜಾರ್ ಅಂತ. ನಮ್ಮ ತಲೆ ಗಟ್ಟಿದ್ರೆ 1000 ಮಚ್ಚಿಗಳು ನಮ್ಮ ತಲೆಗೆ ಬೀಳ್ತವೆ ಅಂತ. ನಾವು ಪತ್ರಕರ್ತರು ಏನು ತಿಳ್ಕೊಂಡಿದ್ದೀವಿ, ಸರ್ ಸಲಾಮತ್ತು ಪಗಡಿ 50 ಅಂತ. ಅದು ಯಾವ್ದುವರೆಗೆ ಚೇಂಜ್ ಆಗೋದಿಲ್ಲ, ಅವಾಗ ನೀವು ಹೆದರ್ತೀರಿ. ಮತ್ತು ಪತ್ರಿಕೆಗೆ ಹೆದರಿಕೆ ಇರೋದಿಲ್ಲ. ಯಾವ ಪತ್ರಿಕೆ ಅವನು ಹೆದರ್ತಾನಂದರೆ, ಯಾವ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಸುಳ್ಳು ಸುದ್ದಿ ಬರೀತಾನೆ, ಮತ್ತು 2ನೇ ದಿವಸ ಕಾಂಪ್ರಮೈಸ್ ಮಾಡ್ಕೊತಾನೆ, ಅವ ಯಾವಾಗಲೂ ಹೆದರ್ಬೇಕಾಗ್ತದೆ. ಯಾವುದೇ ಒತ್ತಡ, ಇವತ್ತಿನವರೆಗೆ 45 ವರ್ಷ ಆಯಿತು ಪತ್ರಿಕೆ ಪ್ರಾರಂಭ ಮಾಡೀನಿ, 50 ವರ್ಷದಿಂದ ಪತ್ರಿಕಾ ಫೀಲ್ಡ್ನಲ್ಲಿ ಇದ್ದೇನೆ, ಎಂದೂ ಒತ್ತಡ ಬಂದಿಲ್ಲ. ಒತ್ತಡ ಬರೋದಿಲ್ಲ ಅಂತಲ್ಲ, ನಾವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಕಷ್ಟಗಳಿಗೆ ಬರೋದು ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಪತ್ರಿಕೆಯನ್ನು ಅದೇ ರೀತಿ ಇದೆ, ಎಂದು ಕಷ್ಟ ಬರೋದಿಲ್ಲ ಅಂತಲ್ಲ, ಬರ್ತದೆ. ಈಗ ನಂದು ಉತ್ತರ ಕರ್ನಾಟಕ ಪತ್ರಿಕೆದು ಹೇಳಬೇಕಾದ್ರೆ ಇಬ್ಬರು IAS, ಒಬ್ಬ IPS ಮತ್ತು ಒಬ್ಬ KS. KL ನೇಗಿ ಅಂಥೇಳಿ IAS ಆಫೀಸರ್ ಇದ್ರು, K ರತ್ನಪ್ರಭಾ ಅಂತ ಹೇಳ್ಕೊಂಡು ಒಬ್ಬರು IAS ಆಫೀಸರ್ ಇದ್ರು, ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಇದ್ರು, ಒಬ್ಬರು ಡೆಪ್ಟಿ ಕಮಿಷನರ್ ಇದ್ರು. MK ಶ್ರೀವಾಸ್ತವ್ ಅಂಥೇಳಿ SP ಇದ್ರು. ಆಮೇಲೆ ಒಬ್ಬರು HQ ಇದ್ರು, ಉಮೇಶ್ ಚಂದ್ರ ಅಂಥೇಳಿ. ಇವ್ರು 4 ಜನ ಬಲ್ಬನ್ರು. ಅಲ್ಲಿ ಬೀದರ್ನಲ್ಲಿ ಒಂದು ಕ್ಲಬ್ ಇತ್ತು, ಅದಕ್ಕೆ ರೀಕ್ರಿಯೇಷನ್ ಕ್ಲಬ್ ಅಂತಿರು. ಅದರಲ್ಲಿ ಎಲ್ಲರಿಗೂ ಆಸ್ಪದ ಇತ್ತು. ಆ ಇದರಲ್ಲಿ ಅದೊಂದು ದೊಡ್ಡ ಸ್ಟೋರಿ ಇದೆ, ಅದು ಇರಲಿ. ಅವರು ಕುಡಿದು ಕಪಾಳಕ್ಕೆ ಹೇಳ್ತಿದ್ದರು ಡೆಪ್ಟಿ ಕಮಿಷನರ್. ಇಡೀ ಕರ್ನಾಟಕ ಯಾವ ಪತ್ರಿಕೆನೂ ಆ ನ್ಯೂಸ್ ಕವರ್ ಮಾಡಿಲ್ಲ. ನಾನು ಅದು ಬರೆದೆ, ಕಾನೂನು ಕೈಯಲ್ಲಿ ತೆಗೆದುಕೊಂಡ್ರೆ ಜಿಲ್ಲಾಧಿಕಾರಿ ಕಪಾಳ ಮೋಕ್ಷ ಅಂತ. ಬರೆದ್ರಲ್ಲಿ ಸತ್ಯತೆ ಇತ್ತು, ಸ್ಪಷ್ಟವಾಗಿತ್ತು. ಮತ್ತು ನಂದು ಉದ್ದೇಶ ಏನಿತ್ತು, ಅವನಿಗೆ ಅಪಮಾನ ಮಾಡಬೇಕು ಅಂತ ಇದ್ದಿಲ್ಲ ನ್ಯೂಸ್ ಮಾಡಲಿಕ್ಕೆ. ಒಬ್ಬ ಜಿಲ್ಲಾಧಿಕಾರಿ ಕಪಾಳಕ್ಕೆ ಯಾರಾದರೂ ಹೊಡಿತಾರಂದರೆ ಜಿಲ್ಲೆಗೆ ಕಪಾಳ ಕೊಡ್ದಂಗೆ, ಅದು ಅಪಮಾನ ನಮಗೆ. ಜಿಲ್ಲಾಧಿಕಾರಿಗೆ ಒಬ್ಬ KL ನೇಗಿಗೆ ಕಪಾಳ ಕೊಡಿದ್ರೆ ನನಗೇನು ಅಭ್ಯಂತರ ಇರಲಿಲ್ಲ. ಒಬ್ಬ ಡೆಪ್ಟಿ ಕಮಿಷನರ್ಗೆ ಕಪಾಳ ಕೊಡಿದ್ರೆ ಇಡೀ ಡಿಸ್ಟಿಕ್ಕಿಗೆ ಕಪಾಳ ಕೊಡ್ದಂಗೆ. ಅದನ್ನು ನಾನು ನ್ಯೂಸ್ ಮಾಡಿದೆ. 2ನೇ ದಿವಸ DC, SP, AC 2 ವ್ಯಾನ್ ಪೊಲೀಸ್ ಪ್ರೆಸ್ಸಿಗೆ ಬಂದ ಕೂಡಲೇ ಅವರೆಲ್ಲ ಇದು ಹೊಡೆದು, ಅದು ಇಲ್ಲ, ನಮ್ಮ ರಿಪೋರ್ಟರ್ ಸುದ್ದಿ ಕೊಟ್ಟಾನೆ, ಅದಕ್ಕೆ ಅದನ್ನು ತಪ್ಪಿದೆ ಅಂಥೇಳಿ ಒಂದು 4 ಲೈನ್ ಬರೀರಿ ಅಂದರು. ನಾನು ಹೇಳಿದೆ, ನಾನು ಕುರಿ ಕಾಯವನ್ನಲ್ಲ, ಪತ್ರಿಕೆ ನಡೆಸೋನು. ನೀವು ತಪ್ಪು ಹೇಳ್ತಾ ಇದ್ರಿ. ಒಂದು ಕೆಲಸ ಮಾಡಿರಿ, ನೀವು ಡಿಸ್ಟ್ರಿಕ್ಟ್ ದೊಡ್ಡವರು, ನಿಮ್ಮ ಲೆಟರ್ ಹೆಡ್ ಮೇಲೆ ಡೆಪ್ಟಿ ಕಮಿಷನರ್ ಲೆಟರ್ ಹೆಡ್ ಇದೆ, ಅದ್ರ ಮೇಲೆ ಬರೀರಿ. ನಿನ್ನೆ ಉತ್ತರ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದ್ದ ಸುದ್ದಿ ಸುಳ್ಳು, ಅದರಲ್ಲಿ ಏನೂ ತಥ್ಯ ಇಲ್ಲ, ನನಗೆ ಯಾರೂ ಹೊಡೆದಿಲ್ಲ, ನನಗೇನೂ ಆಗಿಲ್ಲ ಅಂತ ಬರೀರಿ. ಅದನ್ನು ಪ್ರಿಂಟ್ ಮಾಡ್ತೀನಿ.
ಯಾಕಂದರೆ ಪತ್ರಿಕೆ ಮಾಲಕ ನಾನು ಫಿಸಿಕಲಿ ಮಾಲಕ್, ಅದ್ರ ಮಾಲಕ್ ಓದುಗರು. ಅದಕ್ಕೆ ನೀವು ಅದು ಸುದ್ದಿ ಕೊಟ್ಟರೆ ಫ್ರಂಟ್ ಪೇಜ್ ಮೇಲೆ ಬರೀತೀನಿ. ಆದರೆ ಜನರಿಗೆ ಭ್ರಮೆ ಆಗ್ತದೆ, ನಿನ್ನೆ ಕಪಾಳ ಏಟಂದ ಇವತ್ತೇನು ಇಲ್ಲ ಅಂತ ಬರೀತಾನೆ. ಆ ಜನರಿಗೆ ಆಗಬಾರ್ದು. ನೀವೇನು ಬರೀತೀರಿ ಅದ್ರ ಪಕ್ಕದಲ್ಲಿ ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಯಾವಾಗ ಹೊಡೆದ್ರು ಅದನ್ನು ಬರೀತೀನಿ. ಅವೆರಡರಲ್ಲಿ ಜನರು ಏನು ಮಾಡ್ತಾರೋ ಮಾಡಲಿ ಅಂತ ಹೇಳಿ. ಆದರೆ 12 ವರ್ಷ ಅದಕ್ಕೆ ಫೈಟ್ ಮಾಡಬೇಕಾಯ್ತು. ಅವ್ರಿಗೆ ನಾನ್ ವೇಲ್ಯೂಬಲ್ ವಾರಂಟ್ ಮೇಲೆ ಬೀದರ್ ತಂದೆ. ನಾನ್ ವೇಲ್ಯೂಬಲ್ ನನಗೆ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಕೊಟ್ಟಾಗ ಅದರಲ್ಲಿ ಬರ್ತಾರೆ, ಪತ್ರಿಕಾ ಧರ್ಮಕ್ಕಾಗಿ ಹೋರಾಡಿ 2 IAS, ಒಬ್ಬ IPS, ಒಬ್ಬ KS, 4 ಜನರಿಗೆ ಜಾಮೀನು ರಹಿತ ಬೀದರ್ ನ್ಯಾಯಾಲಯಕ್ಕೆ ತರಿಸಿದ್ದು ಇದು ರಾಷ್ಟ್ರಕ್ಕೆ ದಾಖಲೆ. ಇವತ್ತಿನವರೆಗೆ ಇಂಡಿಯಾದಾಗ ಯಾರೂ ತಂದಿಲ್ಲ. ಆದರೆ 12 ವರ್ಷ ಬಿಡಬೇಕು. ಈಗ ಇದೇ ತರ ನೀವು ಮತ್ತೆ ಯಾವ್ಯಾವ ತರ ಚಾಲೆಂಜಸ್ ಬಂದಿರಬಹುದು ನಿಮ್ಮ ಜೀವನದಲ್ಲಿ, ಅದನ್ನ ನೀವು ಹೇಗೆ ನಿಭಾಯಿಸಿದ್ರಿ ಅಂತ ಹೇಳಿ? ಬಹಳಷ್ಟು ಚಾಲೆಂಜಸ್ ಬಂದು ತಮಗೆ ಹೇಳಬೇಕಾದ್ರೆ ಚಾಲೆಂಜಸ್ಸು ಡೈಲಿನೇ ಇರ್ತವೆ. ಪತ್ರಕರ್ತರಿಗೆ ಚಾಲೆಂಜಸ್ ಇಲ್ಲ ಅಂದ್ರೆ ಆ ಪತ್ರಿಕೆ ಸತ್ತಿದ್ದು ಅಂತ ಅರ್ಥ. ಪತ್ರಿಕೆ ಚಾಲೆಂಜ್ ಇದ್ರೆ ಜೀವಂತ ಪತ್ರಿಕೆ. ಇಲ್ಲರೂ ಚಾಲೆಂಜ್ ಇದೆ ನಮಗೇನು ಇಲ್ಲಿ ನಿವಾಂತ ನಮ್ಮ ಪತ್ರಿಕೆ ನಡೀತದೆ ಅಂದರೆ ಅದು ಸತ್ತಿದ ಪತ್ರಿಕೆ, ಜೀವಂತ ಪತ್ರಿಕೆ ಅಲ್ಲ. ಮಾತಾಜಿಯವರು ಇಲ್ಲಿ ಬಹಳ ದೊಡ್ಡ ವ್ಯಕ್ತಿ ಇದ್ರು ನಮ್ಮಲ್ಲಿ, ಲಿಂಗಾಯತ ಸಮಾಜದಾಗ. ಅವ್ರದ್ದು ಕೆಲವು ಇದ್ದು ಅವ್ರು ಒಳ್ಳೆಯವರು, ಬಸವಣ್ಣವ್ರ ಬಗ್ಗೆ ತುಂಬ ಪ್ರಚಾರ ಮಾಡಿದ್ರು. ಆದರೂ ಒಂದು ಕೆಲಸ ಇದು ಮಾಡಬೇಕಾಗಿತ್ತು, ಒಂದು ತಪ್ಪು ಮಾಡಿದರು. ನಾನು ಬರೆದೆ, ಸಮಾಜದಲ್ಲಿ ಇದು ಅಲ್ಲ, ಬಸವಣ್ಣ ಇದು ಹೇಳಿದ್ದಲ್ಲ, ಬಸವಣ್ಣ ತತ್ವ ಬೇರೆ, ನೀವು ಮಾಡೋದೇ ಬೇರೆ ಅಂತ ಹೇಳಿದಾಗ ಅವ್ರ ಭಕ್ತರೆಲ್ಲ ಸಿಟ್ಟಾಗಿ ನನ್ನ ಪತ್ರಿಕೆಯನ್ನು ಅಂಬೇಡ್ಕರ್ ಸರ್ಕಲ್ ಬೀದರ್ನಲ್ಲಿ ಸುಟ್ಟರು. ನಾನು 2ನೇ ದಿವಸ ಮತ್ತು ಒಂದು ಸುದ್ದಿ ಮಾಡಿದೆ. ಪತ್ರಿಕೆ ಬೆಂಕಿಯಲ್ಲಿ ಬಿತ್ತಂದರೆ ಕಲ್ಮಶ ಎಲ್ಲ ಹೋಗಿ ಮತ್ತು ಹೊಸದಾಗಿ ಬಂತು. ಅದಕ್ಕೆ ಈಗ ಇದಕ್ಕೇನು ಕಲಂಕಿಲ್ಲ. ಮಾತಾಜಿಯವರಿಗೆ ಧನ್ಯವಾದ ಹೇಳ್ತೀನಿ, ಯಾಕಂದರೆ ನನ್ನ ಪತ್ರಿಕೆಗೆ ಮತ್ತಿಷ್ಟು ಪವಿತ್ರ ಮಾಡಿದ್ರು ಅಂತ. ಈಗ ಅವರೇ ಎಲ್ಲರೂ ಭಾಳಷ್ಟು ಹೊಗಳಿ ಒಳ್ಳೆಯ ಶರಣಜೀವಿ ಅಂಥೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ಶರಣಜೀವಿ ಅಂದಾಗ ಸಂತೋಷ ಆಗೋದಿಲ್ಲ, ಅವ್ರ ಪೇಪರ್ ಸಿಕ್ತಾಗ ದುಃಖ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಕೆಟ್ಟದ್ದು ಕಾಣಿಸ್ತು ಕೆಟ್ಟದಂದರು, ಒಳ್ಳೇದು ಕಾಣಿಸ್ತು ಒಳ್ಳೇದಂತ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಏನಿದ್ದೀನಿ ನನಗೆ ಗೊತ್ತು, ನಾ ಕೆಟ್ಟವನಿದ್ದೀನೋ ಒಳ್ಳೆಯವನಿದ್ದೀನೋ ಹೇಳೋರಿಗೆ ಎಂದೂ ಗೊತ್ತಿಲ್ಲ. ಅವರು ಭಾಳ ಒಳ್ಳೆಯವ್ರಿ ಅಂತ ಹೇಳ್ತಾರೆ, ಅವ್ರ ದೃಷ್ಟಿಕೋನ ಒಳ್ಳೆಯದಷ್ಟೇ. ನಾವು ಒಳ್ಳೆಯದಿದ್ದೀನಿ ಕೆಟ್ಟಿದ್ದೀನಿ ನನಗೆ ಅಷ್ಟೇ ಗೊತ್ತು. ಹಾಗೆ ಪತ್ರಿಕೆಗೆ ಭಾಳಷ್ಟು ಚಾಲೆಂಜಸ್ ಬರ್ತವೆ, ನಾನು ಇವತ್ತಿನವರೆಗೆ ಸರ್ಕಾರಿ ಭೂಮಿ ಬಗ್ಗೆ ಎಲ್ಲರ ಜನರಾಡಿ ಸರ್ಕಾರಿ ಭೂಮಿ ಹಡಪ್ ಮಾಡ್ತಾರೆ. ನಾನು 100 ಎಕರೆ ಜಮೀನು ಸರ್ಕಾರ ಇದ್ದಿದ್ದು, ಅವ್ರ ಹೆಸರು ಪಾಣಿ DC AC ಎಲ್ಲರೂ ಕೂಡಿ ಮಾಡಿದ್ದು, ಇದು ಸರ್ಕಾರದಿದೆ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ ಹೋರಾಡಿ 100 ಎಕರೆ ಜಮೀನು ಗೌರ್ಮೆಂಟ್ ಕರ್ನಾಟಕ, ಅದರಲ್ಲಿ 1 ಇಂಚು ಸಿಗಲ್ಲ ನನಗೆ. ಅದಲ್ಲೇ ನಾನು ಕೇಳಲಿಕ್ಕೆ ಹೋದರೆ ಆ ನಿಯಮ ಪ್ರಕಾರ ಕೊಡ್ಲಿಕ್ಕೆ ಬರೋದಿಲ್ಲ ರೀ, ಅದಕ್ಕೆ ಇದು ನಿಯಮ ಬೇಕು ಇದು ನಿಯಮ ಬೇಕು ಅಂತ ಹೇಳಿದ್ರು. ಅದು 100 ಎಕರೆ ನಾನು ಫೈಟ್ ಮಾಡಿ ಅದಕ್ಕೆ ಇದು ಮಾಡಿ ಕೊಡ್ತೀನಿ. ಅಂದರೆ ನಾವು ಚಾಲೆಂಜ್ಗಳು ಅಲ್ಲಿವು, ಇವೆಲ್ಲ ಕೆಲಸ ಮಾಡಲಿಕ್ಕೆ ಆಸ್ಪದಗಳು. ಅದಕ್ಕೆ ಮನುಷ್ಯನಿಗೆ ಎಲ್ಲಕ್ಕೂ ಮುಖ್ಯ ನಾನು ಯಾರು, ನಾನು ಮನುಷ್ಯನಾಗಿ ಬಂದೀನಿ. ಮತ್ತೊಂದು ಜನರ ಭ್ರಮೆ ಏನಿದೆ, ನಾನು ಸೇವಾ ಮಾಡ್ತೀನಿ ಅಂತ ನಾನು ಹೇಳಬೇಕಾದ್ರೆ ನಂದು ವೈಯಕ್ತಿಕದು, ಬೇರೆ ಯಾರು ಒಪ್ಪಲಿ ಬಿಡಲಿ. ಇವತ್ತಿನವರೆಗೆ ಸಮಾಜ ಸೇವೆ ಮಾಡೋರು ಜಗತ್ತಿನಲ್ಲಿ ಯಾರೂ ಹುಟ್ಟಿಲ್ಲ, ಇನ್ಕ್ಲೂಡ್ ಬಸವೇಶ್ವರ್, ಮಹಾತ್ಮ ಗಾಂಧಿ, ಮತ್ತಾರಾದರೂ ಇವ್ರು ಯಾರೂ ಸೇವೆ ಮಾಡೋದಿಲ್ಲ. ಸಮಾಜ ಅವ್ರ ಮೇಲೆ ಏನು ಉಪಕಾರ ಮಾಡಿದೆ ಅದನ್ನು ತೀರಿಸ್ತಾರೆ. ಬಹಳಷ್ಟು ಜನ ತೋರಿಸ್ಕೊಳ್ದಲ್ಲೇ ಇರ್ತಾರೆ, ಏನಾದರೂ ಒಂದು ಮಾಡಿದ್ರು ಸಮಾಜ ಸೇವೆ ನಾನು ಮಾಡಿದೆ. ಸಮಾಜ ಸೇವೆ ಅಂತ ಹೇಳ, ಸಮಾಜಕ್ಕೆ ಸೇವೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಹಾತ್ಮ ಗಾಂಧಿ ಸಮಾಜ ಸೇವಕರಲ್ಲ, ಮಹಾತ್ಮ ಅವ್ರಿಗೆ ಮಾಡಿದ್ದು ಸಮಾಜ, ಮಹಾತ್ಮಾಗ ಅವ್ರು ಹುಟ್ಟಿಲ್ಲ. ಅದು ಉಪಕಾರ ಅವ್ರ ಮೇಲಿದೆ, ಅದನ್ನು ತೀರಿಸ್ಬೇಕು. ಗಂಟು ಕುಡ್ದೇ ಇದ್ರು ಬಡ್ಡಿರ ಕುಡೋಪ್ಪ ಅಂತಾರಲ್ಲ, ಆ ರೀತಿಯಿಂದ ಸಮಾಜದ ಉಪಕಾರ ನನ್ನ ಮೇಲಿದೆ. ನನ್ನ ಭಾಳ ಜನರು ಕೇಳ್ತಾರೆ, ನಮ್ಮ ಮನೆ ಮೇಲೆ ಒಂದು ಇದು ಬರೆದಿದೆ ಸಮಾಜ ಕೃಪೆ ಅಂತ. ಎಲ್ಲರೂ ಕೇಳಿದ್ರು, ಏನ್ರಿ ಎಲ್ಲರೂ ಮಾತೃ ಕೃಪೆ, ಪಿತೃ ಕೃಪೆ ಅಥವಾ ಬಸವೇಶ್ವರ ಕೃಪೆ ಏನಾದರೂ ಬರೀತಾರೆ, ನೀವು ಶರಣ ಕೃಪೆ ಅಂತ ಇದು ಸಮಾಜ ಕೃಪೆ ಅಂತ ಬರೆದಿದ್ದೀರಿ. ಹೌದು ಅಂತ ಹೇಳಿದ್ರು. ನಮ್ಮ ಅಪ್ಪನ ಕೃಪೆ ನನ್ನ ಮೇಲಿದೆ, ಆದರೆ ನಮ್ಮ ಅಪ್ಪಗೂ ಸಮಾಜದ ಕೃಪೆ ಇದೆ. ನಮ್ಮ ಗುರುಗಳ ಕೃಪೆ ನನ್ನ ಮೇಲಿದೆ, ಆದರೆ ನಮ್ಮ ಗುರುಗಳಿಗೂ ಕೃಪೆ ಸಮಾಜದಿದೆ.
ಅದಕ್ಕೆ ಸಮಾಜ ಕೃಪೆ, ಪರಮೇಶ್ವರನ ಕೃಪೆ. ಸಮಾಜ ಕೃಪೆ ಅಂದರೆ ಪರಮೇಶ್ವರ ಕೃಪೆ. ಅದಕ್ಕೆ ದೊಡ್ಡದು ಯಾವುದೂ ಅಲ್ಲ. ಅದಕ್ಕೆ ಅದನ್ನು ತಿಳ್ಕೊಂಡ್ರೆ ಎಂದೂ ತೊಂದರೆ ಇಲ್ಲ. ಇನ್ನು ತಮ್ಮ ವಯಸ್ಸು ಕೇಳ್ಪಟ್ಟೆ 94 ಇಯರ್ಸ್ ಅಂತ ಹೇಳಿ. ಈ 94 ಇಯರ್ಸಲ್ಲಿ ನೀವು ಇನ್ನೂ ಎಂಥೂಸಿಯಾಸ್ಟಿಕ್ ಆಗಿ, ಇನ್ನೂ ಅಂದರೆ ಯಂಗ್ ಆಗಿ ಹೇಗೆ ಅಂತ ಹೇಳಿ. ಈಗ ಕೆಲವೊಂದು ಸತಿ ಏನಾಗುತ್ತೆ, ನಾವು ಒಂದು ಸ್ಟ್ರೆಸ್ಸಿಗೋ ಒತ್ತಡಕ್ಕೋ ಇದು ಒಳಗಾಗಿ ಖಿನ್ನತೆ ಎಲ್ಲ ಬರುತ್ತೆ ನಮಗೆ. ಸೊ ನೀವಿನ್ನು ಎಂಥೂಸಿಯಾಸ್ಟಿಕ್ ಆಗಿ ಹೇಗೆ, ಅಥವಾ ಏನು ನೀವು ಆಹಾರ ಸೇವಿಸ್ತೀರಿ, ಎಕ್ಸಸೈಸ್ ಏನಾದರೂ ಮಾಡ್ತೀರಾ? ತಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ಬೇಕು. ಅಲ್ಲ, ಪರ್ಸ್ನಲ್ ಲೈಫ್ ಇದು ಮನುಷ್ಯನಿಗೆ ಸೇವೆ ಮಾಡಬೇಕು ಅಂತ ಇಚ್ಛೆ ಇದ್ದಾಗ, ಸೇವೆಯನ್ನು ತೀರಿಸ್ಬೇಕು, ಸಮಾಜ ಉಪಕಾರ ತೀರಿಸ್ಬೇಕು ಅಂತ ಯಾವುದೇ ರೂಪದಲ್ಲಿ ತೀರಿಸ್ಬೇಕಂತ ಇಚ್ಛೆ ಇದ್ದಾಗ, ನಾವು ಒಂದು ವಾಹನವನ್ನು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ವಾಹನಕ್ಕೆ ವಾಹನ ಸರಿಯಾಗಿ ಇಡಬೇಕು. ನಾನು ಕಾರ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾದಾಗ, ನನ್ನ ಕಾರ್ನಲ್ಲಿ ಡೀಸೆಲ್ ಸರಿಯಾಗಿದೆ ಇಲ್ಲೋ, ಬ್ರೇಕ್ ಸರಿಯಾಗಿದೆ ಇಲ್ಲ, ಲೈಟ್ ಸರಿಯಾಗಿ ಬೀಳ್ತಾರೆ, ರಾತ್ರಿ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲವೋ, ಇದನ್ನು ಕಂಪ್ಲೀಟ್ ಗೊತ್ತಿದ್ದ ಕಾರ್ನಲ್ಲಿ ಕೂತ್ರೆ ತೊಂದರೆ ಇಲ್ಲ. ಅದೇ ರೀತಿ ನಾನು ಆತ್ಮ ಆಗಿ ಇದು ನನ್ನ ರಥಕ್ಕೆ ನಾನು ಮಾಡಬೇಕಾದ್ರೆ ಅದಕ್ಕೆ ಸುಧಾರಣವಾಗಿ ಇಡಬೇಕು. ಅದಕ್ಕೆ ಬಹಳಷ್ಟು ಜನರಿಗಿದೆ, ಡಾಕ್ಟ್ರ್ ಹತ್ತಿರ ಹೋಗ್ತಾರೆ, ಡಾಕ್ಟರ್ ಸಾಬ್ ನಾನು ಏನು ಊಟ ಮಾಡಿದ್ರೆ ಸರಿಯಾಗಿರ್ತಾರೆ ಅಂತ. ಎಂಥ ಹುಚ್ಚುತ್ತಾನಿದು. ಡಾಕ್ಟ್ರಿಗೆ ಏನು ಗೊತ್ತು ಪಾಪ ಇವನ ಶರೀರಕ್ಕೆ ಏನು ಬೇಕು ಅನ್ನೋದು. ಅವ್ನು ಬೆನೆ ಇದ್ದರೆ ಇಂಥ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಹೇಳ್ಬೋದು. ನಾನು ಏನು ಊಟ ಮಾಡಿದ್ರು ಸಶಕ್ತನಾಗಿರ್ತೀನಿ, ಡಾಕ್ಟ್ರ್ ಗೊತ್ತಾಗಲ್ಲ, ಅದು ನನಗೆ ಗೊತ್ತಿರಬೇಕು. ಅದಕ್ಕೆ ನೀವು ಕೇಳಿದಂಗೆ ನಾನು ಸಶಕ್ತಾಗಿ ಒಳ್ಳೆ ರೀತಿಯಿಂದ ಹುರುಪಿನಿಂದ ಇರ್ಲಿಕ್ಕೆ ಕಾರಣ ಏನೂ ಇಲ್ಲ. ಎಂಥ ಆಹಾರ ತಿನ್ನಬೇಕು ಅಂತಿಲ್ಲ. ಒಂದೇ ಒಂದು ಯಾವಾಗಲೂ ನಾನು ಹೇಳ್ತೀನಿ, ಯಾವುದು ನಿಮಗೆ ಅರಗ್ತದೋ, ಯಾವುದು ಕರಗಲಿಕ್ಕೆ ಸಾಧ್ಯ ಇದೆಯೋ, ಯಾವುದು ತಿಂದು ಅದನ್ನು ನೀವು ರಕ್ತ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದು ಬೇಕಾದ ತಿನ್ನಿರಿ. ನೀವು ಕಲ್ಲು ತಿಂದು ಕರಗಿಸ್ಕೋತೀರಿ ಅಂದರೆ ಕಲ್ಲು ತಿನ್ನಿರಿ. ಕರಗಿಸೋ ಕೆಪಾಸಿಟಿ ಇರಬೇಕು. ಹಾಲು ಕುಡಿದ್ರೂ ಕರಗಿಸಲ್ಲವರು ಇದ್ದಾರೆ. ಬರೀ ಹಾಲು ಕುಡಿದ್ರೆ ಅವ್ರು ಬಾತ್ರೂಮ್ಗೆ ಹೋಗೋಸ್ತನೇ ಅವ್ರಿಗೆ ಇದಾಗಿ ಹೋಯ್ತದೆ, ಹೋಗ್ಲಿಕ್ಕಾಗಲ್ಲ. ಹಾಲು ಕೆಟ್ಟದ ಇಲ್ಲ. ನೀವು ರೊಟ್ಟಿ ಚಟ್ನಿ ತಿನ್ನಿರಿ, ನೀವು ಕರಗ್ತಿತ್ತಂದ್ರೆ ಅದೇ ಆಹಾರ, ಅದೇ ಅಮೃತ. ಒಳ್ಳೆ ಆಹಾರ ತಗೊಳ್ಬೇಕು, ಬೇಡ ಅಂತಿಲ್ಲ. ಒಳ್ಳೆ ಆಹಾರ ಎದಕ್ಕಂತಾರೆ, ಯಾವುದು ನೀವು ಕರಗ್ತದ ಒಳ್ಳೆಯದು ಆಹಾರ. ಹಾಲು ಒಳ್ಳೆಯದು, ಹಾಲು ಒಳ್ಳೇದಲ್ಲ, ನಿಮ್ಗೆ ಕರಗಿದ್ರೆ ಮಾತ್ರ ಒಳ್ಳೆಯದು, ಇಲ್ಲದ್ರೆ ಅದು ವಿಷಯ. ತುಪ್ಪ ತುಂಬ ಒಳ್ಳೆಯದು, ಆದರೆ ನಿಮ್ಗೆ ಅದು ಕರಗಿಲ್ಲ, ತುಪ್ಪ ಕೊಲೆಸ್ಟ್ರಾಲ್ ಬೆಳೀತದ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ತುಪ್ಪ ಹತ್ತಿರ ಬಿಡ್ರಿ ಅಂತ. ತುಪ್ಪ ಕೆಟ್ಟದ ಅಂದ್ರೆ ನಮ್ಮ ಶರೀರಿಗೆ ಏನಾಗುತ್ತೋ ಏನಾಗೋದು, ನಮ್ಮ ಶರೀರಕ್ಕೆ ಏನು ಹೋಗುತ್ತದೆ ಮತ್ತೆ ಎಷ್ಟು ಹೋಗ್ತದೆ ಆಗ್ತಿದೆ. ನಾವು ನಮ್ಮಲ್ಲಿ ಏನು ತಪ್ಪು ಕಲ್ಪನೆ ಇವೆ ಬೆಂಜಿ. ಹೊಟ್ಟೆ ತುಂಬ ಊಟ ಮಾಡೋದಂದ್ರೆ ನೀರಿಗೂ ಗಾಳಿಗೂ ಜಾಗ ಇಕ್ಕೋದಿಲ್ಲ. ಕೆಲವರು ಊಟ ಮಾಡಿದ ಕೂಡಲೇ ಉಪ್ಪಿಸ್ಬಿಟ್ಟು ಬರ್ತಾರೆ. ಯಾಕ್ರಿ ಹಿಂಗ, ಹೀಗೆ ಊಟ ಆಗಿದೆ. ಅರೆ ಹೀಗೆ ಊಟ ಆದ್ರೆ ಮತ್ತಿಷ್ಟು ಹುರುಪಿರಬೇಕು, ಯಾಕೆ ಹೀಗೆ? ಅಲ್ಲೇನು ಗಾಳಿಗೂ ಜಾಗ ಇಲ್ಲ, ನೀರಿಗೂ ಜಾಗ ಇಲ್ಲ. ಊಟ ಫುಲ್ ಊಟ ಅಂದರೆ ಅರ್ಧ ಊಟ ಇರಬೇಕು, ಹೊಟ್ಟೆಗೆ ಅರ್ಧ ಊಟ, 1/4 ನೀರು 1/4 ಗಾಳಿ, ಅದು ಹೊಟ್ಟೆ ತುಂಬ ಊಟ. ಗಾಳಿಗೆ ನೀರಿಗೆ ಜಾಗ ಇಲ್ದಂಗೆ ತುಂಬೋದಂದರೆ ಅದು ಹೊಟ್ಟೆ ತುಂಬ ಊಟ ಅಲ್ಲ, ಊಟದ ವೇಸ್ಟ್. ಅದು 4 ಜನ ತಿಂಬೋದು ಊಟ ಒಬ್ಬನೇ ತಿಂದು ಅನ್ನನೂ ಹಾಳು ಮಾಡ್ದ, ಶರೀರನೂ ಹಾಳು ಮಾಡ್ದ. ಇನ್ನು ಮಾನಸಿಕವಾಗಿ ನೀವು ಹೇಗೆ ಆರೋಗ್ಯ ಕಾಪಾಡ್ಕೊಳ್ತೀರಿ ಅಂತ ಹೇಳಿ? ಹಾಂ, ಮಾನಸಿಕ ಇದು ಎಲ್ಲಕ್ಕೆ ಮಹತ್ವದ್ದು. ಯಾವುದೇ ಕೆಲಸದಾಗ ಇರಲಿ, ನೀವು ಯಾವುದೇ ಫೀಲ್ಡ್ದಲ್ಲಿ ಇರಲಿ, ಅವ್ರ ಕ್ಷೇತ್ರ ಏನೇ ಇರಲಿ, ಮಾನಸಿಕವಾಗಿ ಸುಧಾರಣೆ ಇರಬೇಕು ಶರೀರಕ್ಕಿಂತಲೂ. ಅದು ಹೇಗಿರ್ತದಂದರೆ, ನಾನು ಏನು ಮಾಡ್ತೀನಿ ಆ ಕೆಲಸ ಒಳ್ಳೆಯದೋ ಹೌದೋ ಇಲ್ಲೋ ವಿಚಾರ ಮಾಡಬೇಕು. ಆಮೇಲೆ ಇದು ನಾನು ಮಾಡಲಿಕ್ಕೆ ಸಾಧ್ಯವೋ ಇಲ್ಲವೋ ಎಂಬುದು ವಿಚಾರ ಮಾಡಬೇಕು. ಒಂದೊಂದು ಸಲ ಏನಾಗ್ತದೆ, ನನಗೆ 5 kg ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, 10 kg ತೊಗೊಂಡು 10 ಸಲ ಅದಕ್ಕೂ ಬೀಳ್ತೀನಿ, ನಾನು ಬೀಳ್ತೀನಿ. ಅದ್ರದ್ದು ತಪ್ಪಲ್ಲ, ನನ್ನ ಕೆಪಾಸಿಟಿ ಮೀರಿ ನಾನು ಎತ್ಕೊಂಡು ಹೋದೆ. ಹಾಗೇನೆ ಪತ್ರಿಕಾ ಫೀಲ್ಡ್ದಲ್ಲಿ ನಾವು ಬರೆಯೋದು, ನೀವು ಮೊದಲೊಂದು ಪ್ರಶ್ನೆ ಕೇಳಿದ್ರಿ, ಒತ್ತಡ ಬರ್ತಿದೆ. ನಿಮ್ಮ ಕೆಪಾಸಿಟಿ ಆ ಒತ್ತಡಕ್ಕೆ ಎದುರಿಸೋಷ್ಟು ಶಕ್ತಿ ಇದೆಯೋ ಇಲ್ಲವೋ, ಅದು ಇದ್ದಾಗ ಆ ಸುದ್ದಿ ಮಾಡಿರಿ, ಇಲ್ಲ ನೀವು ಸುದ್ದಿ ಮಾಡೋದು ಬೇಕಾಗಿಲ್ಲ. ಅದರಿಂದ ಸುದ್ದಿನೂ ಹಾಳಾಗ್ತದೆ. ಮತ್ತೊಂದು ಕೆಟ್ಟ ಪರಿಣಾಮ ಏನು ಬೀಳ್ತದೆ, ಓ ನೋಡಿದ್ರೇನ್ರಿ ಮೊನ್ನೆ ವಾಲಿ ಉತ್ತರ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದು ಪೇಚಾಡ್ದ, ಭಾಳ ತೊಂದರೆದಾಗ ಆದ, ಮತ್ತೊಬ್ಬ ಪತ್ರಿಕೆ ಮತ್ತಿಷ್ಟು ಹೆದರ್ತಾನೆ. ಅದರಿಂದ ಒಳ್ಳೇದಲ್ಲ. ನಿಮ್ಗೆ ಯಾವ್ದು ಕೆಪಾಸಿಟಿ ನೀಗ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾತ್ರ ನೀವು ಮಾಡಿರಿ, ಬೇರೆದು ಮಾಡಲಿಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಸುದ್ದಿ ಇದೆ,
ಅದು ಬರಿಬೇಕಾಗಿದೆ. ಚೀಫ್ ಮಿನಿಸ್ಟರ್ ಇದ್ದಾರೆ ಅಥವಾ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಬರಿಬೇಕಾಗಿದೆ. ಒಳ್ಳೆ ಸುದ್ದಿ ಇದೆ. ಆದರೆ ಅದು ಒತ್ತಡ ಬಂದಾಗ ನೀವು ನೀಗಿಸೋ ಶಕ್ತಿ ಇಲ್ಲ, ಬರಿಬೇಡಿ, ಏನೂ ತಪ್ಪಿಲ್ಲ, ಮತ್ತೆ ಯಾರಾದರೂ ಬರೀತಾರೆ. ಇನ್ನು ನಿಮ್ಮ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಒಡನಾಟ ಹೇಗೆ ಶುರುವಾಯಿತು ಅಂತ, ಇಲ್ಲಿ ನೀವು ಜ್ಞಾನಕ್ಕೆ ಹೇಗೆ ಬಂದ್ರಿ? ಇದು ಬಂದಿದ್ದು ಒಂದು ಹಿಸ್ಟ್ರಿ ಇದೆ ಬೆಂಚಿ. ಪ್ರಭಾಕರ್ ಭಾಯಿ ಅಂತೇಳಿ ನಮ್ಮಲ್ಲಿ ಒಬ್ಬರು ಮೊನ್ನೆ ತೀರ್ಕೊಂಡ್ರು, ಪ್ರಭಾಕರ್ ಭಾಯಿ ಅಂತೇಳಿ, ಅಲ್ಲೇ ಆಶ್ರಮದಲ್ಲಿ ಇರ್ತಿದ್ರು. ಅವರು ಒಂದ್ಸಲ ನನ್ನ ಕಡೆ ಒಂದು ಜಾಹೀರಾತು ತಗೊಂಡು ಬಂದರು, ಬ್ರಹ್ಮಕುಮಾರಿ ಇದರಲ್ಲೇ ತಗೊಂಡು ಬಂದು, ಇದು ಒಂದು ಅಡ್ವರ್ಟೈಸ್ ಹಾಕ್ಬೇಕು ಸರ್. ಆವಾಗ 5 ರೂಪಾಯಿ 10 ರೂಪಾಯಿ ಕೊಡ್ತಿದ್ರು, ಅಷ್ಟರಲ್ಲಿ ಅದು ಹಾಕ್ಬೇಕಾಯ್ತಿತ್ತು. ನಾನು ಅವ್ರಿಗಂದೆ, ಯಾಕ್ರಿ ಏನು ಧರ್ಮಗಳು ಕಡಿಮೆ ಅವ ಅಂತ ನೀವು ಇದೊಂದು ಹೊಸ ಧರ್ಮ ತಗೊಂಡು ಬರ್ತಾಯಿದ್ರಿ, ಯಾಕೆ ಜನರಿಗೆ ಮೋಸ ಮಾಡ್ತೀರಿ? ಸಾಕು, ಈಗ ಜನರು ಮೋಸ ಮಾಡೋರು ಭಾಳ ಜನ ಅರ, ಮತ್ತೀಗ ಅದಾಗ ನೀವು ಒಬ್ಬರು ಯಾಕೆ ಎಂಟ್ರ್ ಆದ್ರಿ? ಅವ್ರು ಏನಂದರು, ನೋಡ್ರಿ ಅಲ್ಲಿಯವರೇ, ಇದ್ರ ಪ್ರಚಾರ ಮಾಡಿರಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, ಅಡ್ವರ್ಟೈಸ್ ಕೊಡ್ತಾ ಇದ್ದೀನಿ. ನೀವು ಬಿಡಿ ಅಡ್ವರ್ಟೈಸ್ ಹಾಕ್ತೀರಿ, ಶರೆ ಅಡ್ವರ್ಟೈಸ್ ಹಾಕ್ತೀರಿ, ಇದು ಒಂದು ಅಡ್ವರ್ಟೈಸ್ ಅಂತ ಹಾಕ್ರಿ, ನಿಮಗೇನು ವ್ಯತ್ಯಾಸ? ಇದು ನೀವೊಂದು ಪ್ರಚಾರ ಮಾಡಿರಿ, ಬ್ರಹ್ಮಕುಮಾರಿ ಒಳ್ಳೇದದ ಅಂತ ಹೇಳ್ರಿ ಅಂತೇನು ಹೇಳ್ತಾ ಇಲ್ಲ. ನಮ್ದೊಂದು ಅಡ್ವರ್ಟೈಸ್ ಅದ, ಅಡ್ವರ್ಟೈಸ್ ಕಾಲಮ್ದಾಗ ಅಡ್ವರ್ಟೈಸ್ ಹಾಕಿರಿ ಅಂತ. ನನಗೆ ಅನ್ನಿಸ್ತು, ಹೌದಪ್ಪ ಅಡ್ವರ್ಟೈಸ್ ಅದ, ಯಾಕೆ ನಾವೊಂದು ಪೇಪರ್ ಅದ ಅಡ್ವರ್ಟೈಸ್ ಹಾಕೋಣ ಹಾಕಿದೆ. ಮುಂದೆ ಶಿವರಾತ್ರಿ ಬಂತು, ಧ್ವಜಾರೋಹಣ ಇತ್ತು, ಶಿವಧ್ವಜ. ಆವಾಗ ನನಗೆ ಗೆಸ್ಟ್ ಅಂಥೇಳಿ ಅವ್ರು ಕರೆದ್ರು, ಬೆಂಜಿಯವರು ಕರೆದು ಧ್ವಜಾರೋಹಣ ಮಾಡಿಸಿದ ಮೇಲೆ ಅಲ್ಲಿ ಮತ್ತೆ ನಾಳೆ ಸುಮ್ಮನೆ ಒಂದು 4-5 ದಿವಸ ಸ್ವಲ್ಪ ನಮ್ದು ಏನದ, ನೀವು ಪತ್ರಕರ್ತರು ಇರ್ತೀರಿ, ತಿಳ್ಕೊಂಡ್ರು ಒಳ್ಳೆಯದು, ನೀವೇನು ಬ್ರಹ್ಮಕುಮಾರಿದಾಗ ಬರಬೇಕು ಅಂತಿಲ್ಲ, ಇದ್ರದ್ದೇನು ನೀವು ಇದಾಗಬೇಕಂತಿಲ್ಲ, ನೀವು ತಿಳ್ಕೊರಿ ಏನದ ಅಂಬೋದು, ಪತ್ರಕರ್ತರು ತಿಳ್ಕೊಳ್ಬೇಕಲ್ಲ, ತಿಳ್ಕೊರಿ. 7 ದಿವಸ ಕೋರ್ಸ್ ಮಾಡಿದೆ. ಅಂದಿನಿಂದ ಇವತ್ತಿನವರೆಗೆ ನಾನು ಇದ್ದೀನಿ. ಮೊದಲೇ ಸಲ ಬಾಬಾನ್ ಮಿಲನ ಯಾವಾಗ ಮಾಡಿದ್ರಿ? ಏನು ಒಂದಂದ್ರೆ ಈ ಆಧ್ಯಾತ್ಮಿಕತೆಯಲ್ಲಿ ಏನೊಂದು ಒಳ್ಳೆಯ ಅನುಭವ ಆಯಿತು, ಬಾಬನ್ ಜೊತೆ ಏನು ಅನುಭವ ಆಯಿತು ಅಂತ ಹೇಳಿ? ಅಲ್ಲ, ಬಾಬಾ ಬಗ್ಗೆ ಅನ್ನೋದಂದ್ರೆ ನನಗೆ ಒಂದೇನು ಬಂತು, ನಂದು ಯಾವಾಗಲೂ ಒಂದು ಫೈಟ್ ಇರ್ತೈತಿ ಈ ಮಠಾಧೀಶರ ಜೊತೆಲಿ. ಯಾವಾಗಲೂ ಅವ್ರು ನನಗೆ ಏನು ಇವರು ಮಠಾಧೀಶರು ವಿರುದ್ಧರ ಅಂಬದೇ ಹಣೆಪಟ್ಟೆ ನನಗೆ. ಇಲ್ಕಲ್ ಮಹಂತಪ್ಪ ಅವ್ರು ಇರಲಿ, ಚಿತ್ರದುರ್ಗದವ್ರು ಇರಲಿ, ಯಾರೇ ಇರಲಿ, ಅವರೆಲ್ಲರೂ ಅಲ್ಲಿಯವರು ನಮ್ಮ ಮಠಕ್ಕೆ ವಿರೋಧಿ ರೀ ಅಂತ ಅನ್ನಂಗೆ ಅವ್ರ ತಲೆಯಲ್ಲಿ. ನಾನು ಯಾರ್ದು ವಿರೋಧಿನೂ ಅಲ್ಲ, ಯಾರ್ದು ಸಹಯೋಗಿನೂ ಅಲ್ಲ, ಆ ರೀತಿಯಿಂದ ಅವರು ತಲೆಯಲ್ಲಿ. ನಾನು ಏನು ಹೇಳ್ತಿದ್ದೆ, ದೇವರು ಒಬ್ಬ, ಧರ್ಮ ಒಂದು ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿ ಬೀದರ್ನಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಆಯಿತು. ಆವಾಗ ನನಗೆ ಅಲ್ಲಿ ಪತ್ರಿಕೆನೇ ಹೆಚ್ಚಿಗಿದ್ದಿಲ್ಲ, ಯಾರು ಇಲ್ದವ್ರಿಗೆ ಹಾಳು ಊರಿಗೆ ಎದ್ದವನೇ ಗೌಡ ಅಂದಂಗೆ ನನಗೆ ವಾಲಿಯವ್ರಿಗೆ ಪತ್ರಕರ್ತರಿಗೆ ಅಧ್ಯಕ್ಷ ಮಾಡಿರಿ. ನಾನು ದೊಡ್ಡವಂಥವ್ರೇನಿಲ್ಲ, ಯಾರೂ ಇಲ್ಲಲ್ಲ, ಕರೀರಿ ಒಬ್ಬನಿಗೆ ಬೇಕಾ ತಾನೇ ಬರ್ತಾನೆ ಅನ್ನೆ. ಹೋದೆ, ಆಯಿತು. ಮುಸ್ಲಿಂ, ಸಿಖ್, ನಮ್ಮಲ್ಲಿ ಎಲ್ಲ ಸಮಾಜ ಇದೆ. ಬೀದರ್ ಅಂದರೆ ಒಂದು ಸಣ್ಣ ಭಾರತ ಇದ್ದಂಗೆ. ಇಂಥ ಒಂದು ಧರ್ಮ, ಇಂಥದ್ದೊಂದು ಇದು ಇಲ್ಲ ಅಂತಿಲ್ಲ. ಸಿಖ್ರಿದ್ದಾರೆ, ಪಾರ್ಸಿ ಇದ್ದಾರೆ, ಎಲ್ಲರೂ ಇದ್ದಾರೆ ಅಲ್ಲಿ. ನಾನು ಅಧ್ಯಕ್ಷ ಆದಮೇಲೆ ಎಲ್ಲರ ಭಾಷಣ ಹೋಗಿತ್ತು, ನಾನು ಅಧ್ಯಕ್ಷ. ನಾನು ಹೇಳಿದೆ, ನಾನು ಯಾವುದೇ ಫಿಲಾಸಫರ್ ಅಲ್ಲ, ಫಸ್ಟ್. ಎರಡನೇದು, ಯಾವುದೇ ಧರ್ಮವನ್ನು ಅಭ್ಯಾಸ ಮಾಡಿ ಧರ್ಮಾಧಿಕಾರಿ ಅಲ್ಲ. ಮೂರನೇದು, ಇವತ್ತು ನನಗೊಬ್ಬ ಪತ್ರಕರ್ತ ಅಂತ ಇಲ್ಲಿ ಕರೆದಿರಿ, ನಾನು ಅಧ್ಯಕ್ಷತೆ ವಹಿಸೀನಿ, ನೀವೆಲ್ಲ ದೊಡ್ಡ ದೊಡ್ಡ ಮಹಾನುಭಾವಿ ಧರ್ಮದಲ್ಲಿ ಪರಿಣಿತರಿದ್ರಿ. ಆದರೆ ನನಗೆ ಒಂದು ಪತ್ರಕರ್ತನಾಗಿ ವಿಚಾರಗಳು ಇಲ್ಲತ್ತದ, ನೀವೆಲ್ಲರೂ ದೇವರು ಒಬ್ಬ, ಧರ್ಮ ಒಂದು ಅಂತ ಹೇಳ್ತಾ ಇದ್ರಿ. ಆಮೇಲೆ ಸರ್ವಧರ್ಮ ಸಮ್ಮೇಳನ ಏನು ಮಾಡ್ತಾ ಇದ್ರಿ? ಧರ್ಮ ಯಾವಾಗ ಒಂದದ, ದೇವರು ಒಬ್ಬನ. ಸರ್ವಧರ್ಮ ಅಂದ್ರೆ ಧರ್ಮ ಹೆಚ್ಚವ ಅಂದಂಗಾಯ್ತು. ಆ ಧರ್ಮ ಸ್ಥಾಪನೆ ಮಾಡಿ ಯಾವ ದೇವರು ಬೇರೆ ಅನ್ನೋದು. ಸರ್ವಧರ್ಮ ಸಮ್ಮೇಳನ ಅಂತಿರೋ ಏನು ಸರ್ವ ಜಾತಿ ಸಮ್ಮೇಳನ ಅಂತಿರೋ, ಸರ್ವ ಮತಗಳ ಸಮ್ಮೇಳನ ಅಂತಿರೋ. ಸರ್ವಧರ್ಮ ನನಗಿದು ಸರಿಯಾಗಿ ಹಿಡಿಸಿಲ್ಲ. ಯಾಕಂದ್ರೆ ಧರ್ಮ ಒಂದಂತ ನೀವು ಎಲ್ಲರೇ ಹೇಳಿರಿ. ನಾನು ಅಧ್ಯಕ್ಷ ಕೇಳೀನಿ, ನೋಟ್ ಮಾಡಿ ಇಟ್ಟೀನಿ. ಧರ್ಮ ಒಂದೇ ಇದ್ದಾಗ ನೀವು ಸರ್ವಧರ್ಮ ಸಮ್ಮೇಳನ ಮಾಡೋದೇ ತಪ್ಪು. ಇದು ಸರ್ವಧರ್ಮ ಸಮ್ಮೇಳನ ಅಲ್ಲ, ಸರ್ವ ಮತಗಳ ಸಮ್ಮೇಳನ, ಬೇರೆ ಬೇರೆ ವಿಚಾರ ಮತಗಳ ಸಮ್ಮೇಳನ ಅದು ಅನ್ರಿ, ಇವು ಧರ್ಮೇ ಅಲ್ಲ. ಆಮೇಲೆ ಅವ್ರಿಗೆ ಹೇಳಿದೆ, ಮೊಹಮ್ಮದ್ ಪೈಗಂಬರ್ ಎಂದೂ ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಿಲ್ಲ, ಯೇಸು ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆ ಮಾಡಿಲ್ಲ, ಲಿಂಗಾಯತ ಧರ್ಮ ಬಸವಣ್ಣ ಮಾಡಿಲ್ಲ. ಈಗ ಅದು ದೊಡ್ಡ ಹೋರಾಟ ನಡೆದಲ್ಲ, ಅವರೇ ಬಸವಣ್ಣವರೇ ಸ್ಥಾಪಕರು ಅಂತ. ಹುಚ್ಚುತನ ಅದು.
ಅವರೆಂದು ಅವರು ಸ್ಥಾಪನೆ ಮಾಡಿಲ್ಲ. ಅಂದಮೇಲೆ ಇವ್ರು ಎಲ್ಲರೂ ಏನು ಮಾಡಿದ್ದಾರೆ? ಧರ್ಮನ ತಿಳ್ಕೊಳಕ ದಾರಿ ತೋರಿಸಿದ್ದಾರೆ. ಲಿಂಗ ಪೂಜೆ ಮಾಡೋದು ಧರ್ಮ ಅಲ್ಲ, ಹವನ ಮಾಡೋದು ಧರ್ಮ ಅಲ್ಲ, ನಮಾಜ್ ಬೀಳೋದು ಧರ್ಮ ಅಲ್ಲ, ಪ್ರಾರ್ಥನೆ ಮಾಡೋದು ಧರ್ಮ ಅಲ್ಲ. ಧರ್ಮನ ಅರಿಲಿಕ್ಕೆ ಮಾರ್ಗಗಳವು. ನಾವು ನಮಾಜ್ ಬೀಳೋದಕ್ಕೆ ಧರ್ಮ ಅಂದಿವಿ, ಲಿಂಗ ಪೂಜೆಗೆ ಒಂದು ಧರ್ಮ ಅಂದಿವಿ, ಹವನಕ್ಕೆ ಆರ್ ಸಮಾಜದವ್ರು ಅದೇ ಒಂದು ಧರ್ಮ ಅಂದರು. ಯಾವ ಧರ್ಮ ಅಲ್ಲ. ವಾಯು ಶುದ್ಧಿ ಸಲುವಾಗಿ ಹವನ ಆಯಿತು, ಏಕಾಗ್ರ ಚಿತ್ತ ಸಲುವಾಗಿ ಲಿಂಗ ಪೂಜೆ ಆಯಿತು, ದೇವ್ರಿಗೆ ನೆನ್ಸೋ ಸಲುವಾಗಿ ನಮಾಜ್ ಆಯಿತು. ಅದರಲ್ಲಿ 8 ಯೋಗಗಳು ಬರ್ತವೆ, ಆಸನಗಳು ಬರ್ತವೆ ನಮಾಜ್ದಲ್ಲಿ. ಅದಕ್ಕೆ ಆ ಪದ್ಧತಿಯಿಂದ ಬಂದು ಇದಕ್ಕೆ ಮಹಾಪುರುಷರು ಎಲ್ಲರೂ ತಾವು ಧರ್ಮ ತಿಳ್ಕೊಲಿಕ್ಕೆ ಪ್ರಯತ್ನ ಮಾಡ್ಯಾರ, ಧರ್ಮ ಸ್ಥಾಪನೆ ಮಾಡ್ಲಿಕ್ಕಲ್ಲ. ಧರ್ಮ ಸ್ಥಾಪನೆ ಒಂದು ನಾವು ನೆನ್ಪಿಡೇವು, ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಯಾರು ಬರ್ತಾರ ಅವ್ರು ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಆಗಲ್ಲ. ಅವನಿಗೆ ಹುಟ್ಟು ಸಾವು ಇರಬಾರ್ದು, ಕಣ್ಣು ಮೂಗು ಇರಬಾರ್ದು, ಹಸುವಿನ ನೀರಡಿಕೆ ಇರಬಾರ್ದು. ಅಂಥವ್ರು ಯಾರಿದ್ದಾರೋ ಪರಮಾತ್ಮ ಅವನು ಮಾತ್ರ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನನಗಿದು ಬಾಬಂದು ಹಿಡಿಸ್ತು. ನನ್ನ ವಿಚಾರಕ್ಕೂ ಅದಕ್ಕೂ ಸ್ವಲ್ಪ ಇಲ್ಲಿ ಲಿಂಕ್ ಅದಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮಠಕ್ಕೆ ಹೋದರೆ ಲಿಂಗಾಯತದ್ದು ಅಂತ ಗೊತ್ತಾಗ್ತದೆ, ಮಸ್ಜಿದ್ಗೆ ಹೋದ್ರೆ ಮುಸ್ಲಿಮ್ ಅಂತ ಗೊತ್ತಾಗ್ತದೆ, ಚರ್ಚಿಗೆ ಹೋದ್ರೆ ಕ್ರಿಶ್ಚಿಯನ್ ಅಂತ ಗೊತ್ತಾಗ್ತದೆ. ಬಾಬಾನ ಮನೆಗೆ ಬಂದ್ರೆ ಯಾವ ಜಾತಿದ ಅಂತ ಗೊತ್ತಾಗಲ್ಲ. ಅಲ್ಲಿ ಇರ್ತಕ್ಕಂಥ ಬೈನ್ಜಿ ಅವರು ಅದೆಲ್ಲರೂ ನೀ ಯಾವ ಜಾತಿ ಅಂತ ಹೇಳಿ ಕರೆಯೋದಿಲ್ಲ. ಇದು ನನಗೆ ತುಂಬ ಹಿಡಿಸ್ತು. ನಿಜವಾದ ಧರ್ಮ ಇಲ್ಲಿದೆ, ನಿಜವಾದ ಅಧ್ಯಾತ್ಮ ಇದೆ. ಅಧ್ಯಾತ್ಮ ಧರ್ಮ ಭಾಳ ವ್ಯತ್ಯಾಸ. ಜಾತಿಗಳಿಗೆ ಹೋಗ ಅಧ್ಯಾತ್ಮ ಎಲ್ಲರೇ ಉಪಯೋಗ ಮಾಡ್ತಾರೆ. ಅಧ್ಯಾತ್ಮ ಬೇರೆ. ಮನುಷ್ಯನ ಜೀವನದ ಬೆಳವಣಿಗೆಗೆ ಏನು ನಿಯಮಗಳಿವೆ ಅವು ಅಧ್ಯಾತ್ಮದಲ್ಲಿವೆ. ಮತ್ತು ಧರ್ಮ ಒಬ್ರಿಗೊಂದು ಇರ್ತಿತ್ತಂತ ಅದು ಧರ್ಮ ಅಲ್ಲ. ಅದು ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಯಾವ ರೀತಿ? ಒಂದು ಬೆಂಕಿ ಕಣ್ಣಿದ್ದವು ಕೈ ಇಟ್ಟರು ಸುಡ್ತದೆ, ಕಣ್ಣಿಲ್ದವು ಇಟ್ಟರು ಸುಡ್ತದೆ, ಸಣ್ಣ ಮಗು ಇದ್ದರೂ ಸುಡ್ತದೆ, ಸನ್ಯಾಸಿ ಇಟ್ಟರು ಸುಡ್ತದೆ, ಯೋಗಿಗಳು ಅದ್ರ ಮೇಲೆ ಕೈ ಇಟ್ಟರು ಸುಡ್ತದೆ. ಅದು ಗುಣಧರ್ಮ, ಅದು ಧರ್ಮ. ಅದೇ ರೀತಿ ಎಲ್ಲರಿಗೂ ಸಮಾನವಾಗಿ ಏನು ನೋಡ್ತದೋ ಅದು ಧರ್ಮ. ಈಗ ಮುಸ್ಲಿಮ್ ಬಂದಿದ್ದು ಹಿಂದೂಗೂ ಒಪ್ಪೋದಿಲ್ಲ, ಹಿಂದೂ ಕ್ರಿಶ್ಚಿಯನ್ ಒಪ್ಪೋದಿಲ್ಲ. ಇವು ಯಾವ ಧರ್ಮ ಅಲ್ಲ, ಇವು ಜಾತಿ ಗೊಂದಲಗಳು. ಇನ್ನು ಕೊನೆಯದಾಗಿ ಕೇಳೋದಾದ್ರೆ, ಈಗ ಯುವ ಜನತೆ ತುಂಬಾ ಮೀಡಿಯಾ ಫೀಲ್ಡ್ ಅಲ್ಲಿ ಬರಬೇಕು ಅಂತ ಹೇಳ್ತಾರೆ. ಯುವ ಜನತೆ ಮೀಡಿಯಾ ಫೀಲ್ಡ್ ಅಲ್ಲಿ ಬರಬೇಕು, ಪತ್ರಕರ್ತರಾಗಬೇಕು, ಅಥವಾ ಯೂಟ್ಯೂಬರ್ಸ್ ಆಗಿರ್ತಾರೆ, ನ್ಯೂಸ್ ಚಾನಲ್ಸಿಗೆ ಹೋಗ್ಬೇಕು ಅಂತ ಹೇಳಿ, ಅವ್ರಿಗೆ ನೀವು ಕೊಡೋದೊಂದು ಟಿಪ್ಸ್ ಅಥವಾ ಸಂದೇಶ ಆದ್ರೆ? ಯುವಕರು ಯಾವುದೇ ಕ್ಷೇತ್ರದಲ್ಲಿ ಬಂದರೆ ಅದು ಒಳ್ಳೆಯದೇ. ಯಾವುದೇ ಕ್ಷೇತ್ರದಲ್ಲಿ ಅವ್ರಿಗೊಂದು ಎನರ್ಜಿ ಇರ್ತದೆ, ಅವ್ರು ಕೆಲಸ ಮಾಡ್ತಾರೆ. ಆದರೆ ಅನುಭವ ಇದ್ದ ಯುವಕರು ಬರಬೇಕು. ಒಂದು ಸುದ್ದಿ ತರಬೇಕಾದ್ರೆ ಇಡ್ಲಿ ವಡ ಕೊಟ್ಟರೆ ಸುದ್ದಿ ಬರೀತಿದ್ದ ಅಂದ್ರೆ ಅಂಥ ಯುವಕರು ಉಪಯೋಗ ಇಲ್ಲ. ಉಪವಾಸ ಇದ್ರು ಅಡ್ಡಿ ಇಲ್ಲ, ನಾನು ಆ ಸುದ್ದಿ ತರ್ತೀನಿ, ಅದು ನನ್ನ ಧರ್ಮ. ನಿಮ್ಗೆ ಹೇಳ್ಬೇಕಾದ್ರೆ ನಮ್ಮ ಬೀದರ್ನಲ್ಲಿ ಒಂದು 4-5 ಜನನೇ ಪತ್ರಕರ್ತರು. ವೆಹಿಕಲ್ ಕಳೆದ್ರೆ ಅದ್ರಲ್ಲಿ ಕೂತು ಹೋಗಿ ಸುದ್ದಿ ತರಲಿಕ್ಕೆ ಹೋಗ್ತಿದ್ರು. ನಾನು ಬಂದ ಮೇಲೆ ಅದನ್ನು ಕಟ್ ಮಾಡಿದೆ. ಸುದ್ದಿ ತರೋದು ನಮ್ಮ ಧರ್ಮ, ಸುದ್ದಿ ಬರೆಯೋದು ನಮ್ಮ ಧರ್ಮ, ಮತ್ತವ್ರ ಮೇಲೆ ಮಾಡೋ ಉಪಕಾರ ಅಲ್ಲ. ನಾವೇನು ತಿಳ್ತೀವಿ, ನಿಮ್ದೊಂದು ಸುದ್ದಿ ಬರ್ತೀವಿ ಅಂದರೆ ನೋಡ್ರಿ ನಾವು ನಿಮ್ಮ ಸುದ್ದಿ ಬರ್ತೀವಿ ಅಂದರೆ ಅವ್ರ ಮೇಲೆ ಉಪಕಾರ ಮಾಡೀವಿ ಅಂತ ಅಲ್ಲ. ಸುದ್ದಿ ತರೋದು, ಬರೆಯೋದು, ಸಮಾಜ ತಿಳಿಸೋದು ಇದು ನಮ್ಮ ಧರ್ಮ. ನಮ್ಮ ಧರ್ಮ ಪಾಲನೆ ಮಾಡಬೇಕಾದ್ರೆ ಸುದ್ದಿ ತರಬೇಕು. ಯುವಕರು ಬಂದರೂ ಸಂತೋಷ, ಅವ್ರಿಗೆ ಆಹ್ವಾನ, ಅವ್ರ ಮೇಲೆ ಎನರ್ಜಿ ಇದೆ. ಆದರೆ ಮೊಟ್ಟ ಮೊದಲು ತಿಳ್ಕೊಳ್ಬೇಕು. ಆಮೇಲೆ ಮೊಟ್ಟ ಮೊದಲು ಅವರಿಗೆ ಅವನು ಯಾರು ಅಂತ ತಿಳ್ಕೊ, ಅವ ಯುವಕಿದ್ದಾನೋ ಇಲ್ಲೋ ತಿಳ್ಕೊ. ಇಲ್ಲದ್ರೆ 1-2 ಕಿಲೋಮೀಟ್ರ್ ಮೇಲೆ ಒಂದು ಸಮಾಚಾರ ತರ್ಲಿಕ್ಕಂದ್ರೆ ಆಗಲ್ರಿ, ದಣಿವು ಭಾಳ ಆಗ್ಯದ. ಅವ ಎಂಥ ಯುವಕ? ಯುವಕರು ಯಾರಿಗೆ ಅನ್ಬೇಕು ಅಂದರೆ ಅವ್ರ ಮನಸ್ಸು ಯುವ ಇರಬೇಕು, ಶರೀರ ಅಲ್ಲ. ಮನಸ್ಸು ಯುವಕಿದ್ರೆ ಏನೂ ಇದ್ದಿಲ್ಲ. ಈಗ ನನಗೆ 94 ವರ್ಷ ಆದ್ರೂ ನಾನು ಎಂದೂ ವಯಸ್ಸಾದವನ್ನ ತಿಳ್ಕೊಂಡಿಲ್ಲ. ಶರೀರ ಹಳಿದಾಗಿದೆ, ಆದರೆ ಆತ್ಮ ಏನದ ತರುಣವಾಗಿದೆ, ನವಜೀವನಿದೆ, ಅದು ಎಂದೂ ವಯಸ್ಸಾಗೋದಿಲ್ಲ. ಅದಕ್ಕೆ ಯುವಕರು ಬರಬೇಕು. ಪತ್ರಿಕಾ ಫೀಲ್ಡ್ ಒಂದೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬರಬೇಕು. ಯುವಕರು ಬಂದರೂ ಒಂದು ಲಾಭ ಏನು, ಎನರ್ಜಿ ಇದೆ. ಆದರೆ ಅದು ಯಾವ್ದ ಕಡೆ ಪ್ರವಾಹ ಆಗ್ತಾ ಇದೆ ಅದನ್ನು ನೋಡಿ. ಇವತ್ತು ಯುವಕರಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ನೀವು ನೋಡಿದ್ರೆ
ಒಂದು 100 ಕೇಸ್ ಯಾವುದೇ ಒಂದು ಕೋರ್ಟ್ ಹಾಲ್ನಲ್ಲಿದ್ದರೆ 80 ಡಿವೋರ್ಸ್ದ ಕೇಸ್ ಬರ್ತವೆ. ಯುವಕರದೇ, ಮುಪ್ಪಾದವರು ಮುದುಕರು ಹೋಗಿ ನನ್ನ ಹೆಂಡ್ತಿಗೆ ಬಿಡ್ತೀನಿ ಅಂತ ಯಾರೂ ಹೋಗಿಲ್ಲ. ಯುವಕರೇ, ಯಾರ್ದು ಮದುವೆಯಾಗಿ 6 ತಿಂಗಳಾಗಿದ್ದಿರ್ತದೆ, ಯಾರ್ದು 3 ತಿಂಗಳಾಗಿದ್ದಿರ್ತದೆ, ಯಾರ್ದು 8 ದಿವಸ ಆಗಿದ್ದಿರ್ತದೆ. ಅಂಥ ಕೇಸು 80%. ಯಾಕೆ? ಅವರು ಯುವಕರೇ ಇದ್ದಾರೆ. ಯಾಕಂದರೆ ಅವ್ರಿಗೆ ಮದುವೆ ಅಂದ್ರೆ ಏನೂ ಗೊತ್ತಿಲ್ಲ, ತನ್ನ ಜವಾಬ್ದಾರಿ ಅನ್ನೋದೇನು ಗೊತ್ತಿಲ್ಲ, ದಾರಿ ತಪ್ಪಿದ್ದಾರೆ. ಒಬ್ರಿಗೊಬ್ರು ಆಕರ್ಷ ಆದರು, ಮಾಡಿದ್ರು. ಅವ್ರು ಹೆಂಡತಿ ಧರ್ಮ ಏನು, ಗಂಡನ ಧರ್ಮ ಇಬ್ಬರೂ ಅರ್ಥ ಮಾಡ್ಕೊಂಡಿಲ್ಲ. ಸಮಾಜಕ್ಕೆ ನಾವು ಮಾಡಬೇಕಾದದ್ದು ಏನೋ ಬದು ಗೊತ್ತಿಲ್ಲ. ಅದಕ್ಕೆ ಯುವಕರು ಬರಬೇಕು, ಆದ್ರೆ ತಿಳ್ಕೊಂಡು ಬರಬೇಕು. ಅನ್ನೋರೇ, ತಾವು ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ರಿ, ತಮ್ಮ ಸುಂದರವಾದ ಅನುಭವದ ಮಾತುಗಳನ್ನು ಹೇಳಿದ್ರಿ. ನಾನು ಬದಲಾದರೆ ಮಾತ್ರ ಈ ಜಗತ್ತು ಬದಲಾಗುವುದು ಎಂದು ಹೇಳಿದ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ಶಿವಶರಣಪ್ಪ ವಾಲಿಜಿಯವರಿದ್ದರು. ಅವರ ಅನುಭವದ ಮಾತುಗಳನ್ನು ಕೇಳಿದ್ರಿ. ನಾನು ಕೂಡ ತುಂಬ ಅವರಿಂದ ಇನ್ಸ್ಪೈರ್ ಆದೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಓಂ ಶಾಂತಿ.